ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತಾವು ಕಳೆದ ಸಂಚಿಕೆಯಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿಕೊಂಡು ಬಂದಿದ್ದೀರಿ. ಹ್ಮ್. ಈ ಸೇವೆ ಅಂತ ಹೇಳುವಂಥದ್ದು ಏನಿದೆಯೋ ಅದು ಯಾವತ್ತಿದ್ರೂ ಕಟೀಲ ತಾಯಿಗೆ ಮಾತ್ರ. ಹೌದು. ತಮಗೆ ಬರುವಂಥದ್ದು ಯಾವುದೇ ರೀತಿಯ ಏನು ಹೇಳ್ತಾರೆ ಪ್ರಶಂಸೆಯಲ್ಲಿ ಏನಿದ್ರು ಅದು ಕಟೀಲು ತಾಯಿಗೆ ಅಂತ. ಹೌದು. ಒಟ್ಟಿನಲ್ಲಿ ಅದು ಕೂಡ ತಮಗೆ ಒಂದು ರೀತಿ ದೇವಿ ಪ್ರಸಾದ ಅಂತ ಹೇಳುವಾಗೆ ಹೇಳಿದ್ದೀರಿ ತಾವು. ಅದ್ರ ಜೊತೆಗೆ ತಾವು ಕಟೀಲು ಮೇಳದಲ್ಲಿ ಇರಬೇಕು ಅಂತಾದರೆ ತಮಗೆ ಬಲಿಪ ಭಾಗವತರು ಹಾಗೂ ಪೂಂಜ ಭಾಗವತರಂತ ಘಟಾನುಘಟಿ ಕಲಾವಿದರ ಸಾಂಗತ್ಯ ನಿಮಗೆ ಸಿಕ್ಕಿತ್ತು. ಹ್ಮ್. ಹಾಗಾಗಿ ಅದು ನಿಮ್ಗೆ ಯಾವ ರೀತಿ ಎಲ್ಲ ಸಹಕಾರಿಯಾಗಿದೆ ಅಂತ? ಬಲಿಪ ಭಾಗವತರೊಟ್ಟಿಗೆ ನನಗೆ ತಿರುಗಾಟ ಇಲ್ಲ. ಹ್ಮ್. ಆದ್ರೆ ಎರಡನೇ ಮೇಳದಲ್ಲಿ ನಾನಿರುವಾಗ ಅವರು ಅತಿಥಿ ಭಾಗವತರಾಗಿ ಹ್ಮ್. ತುಂಬಾ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಹ್ಮ್. ಅವರು ಒಂದು ಅವರು ಸುರುವಿಗೆ ಹೇಳೋದು, ಹ್ಮ್. ಇಲ್ಲದ್ರೆ ನಾನು ನೋಡುವಲ್ಲಿ ಮತ್ತೆ ಪ್ರಸಾದ ಹೇಳ್ತದೆ. ಹ್ಮ್. ಯಾವ್ದಾದ್ರು ನಾವು ಇಬ್ರು ಮತ್ತೆ ಅರ್ಧ ರಾತ್ರಿಯಿಂದ ನಾವು ಒಟ್ಟಿಗೆ. ಹ್ಮ್. ಅವರು ಬರುದು ಬರ್ತಾರಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಹ್ಮ್. ಅಷ್ಟೇ ಅಲ್ಲಿ ವಿಷಯ ಇತ್ತು ಹ್ಮ್. ಹೇಳುವಾಗ ಮಾತಾಡುವುದು ಅದನ್ನೇ ಹೌದು. ಯಕ್ಷಗಾನವನ್ನು ಬಿಟ್ಟು ಬೇರೆ ಏನಿಲ್ಲ. ಹ್ಮ್. ಅವರು ಪದ್ಯ ಹೇಳಿಕೆ ಹೋಗುವಾಗ ಅವರ ಈ ಎಲೆ ಅಡಿಕೆ ಪೆಟ್ಟಿಗೆ ಹ್ಮ್. ಮತ್ತೆ ಅವರ ಪುಸ್ತಕ ಇಡುವಾಗ ಸ್ಟ್ಯಾಂಡ್, ಜಾಗಟೆ ಎಲ್ಲ ನಾನಿಕೊಂಡು ಹೋಗಿ ಹ್ಮ್. ಇಡುತ್ತಾರೆ. ಹ್ಮ್. ಮತ್ತೆ ಚೌಕಿಯಲ್ಲಿ ಅವರು ಪದ್ಯ ಆದ ಮೇಲೆ ಬಂದು ನನ್ನ ಹತ್ರ ಮಾತಾಡುದು ತುಂಬಾ ವಿಷಯ ಹೇಳ್ತಿದ್ರು. ಹ್ಮ್. ಭಾಗವತನಿಗಿಂತಲೂ ಭಾಗವತನ ಜಾಗಟೆಗೆ ಮಹತ್ವ, ಹ್ಮ್. ಅದನ್ನು ಹಿಡಿಯುವುದಕ್ಕೊಂದು ಕ್ರಮ ಉಂಟು ಅಂತ ಹೇಳಿದ್ದಾರೆ. ಹ್ಮ್. ಹ್ಮ್. ಅದನ್ನು ತೊಡೆಯಲ್ಲಿಟ್ಟು ಒಂದು ಕೈಯಲ್ಲಿ ಹ್ಮ್. ತಾಳ ಹಾಕುದಲ್ಲ, ಹ್ಮ್. ಅದೊಂದು ಕೈಯಲ್ಲಿ ಒಮ್ಮೆ ಜಾಗಟೆ ಹೋಗಿ ರಂಗಸ್ಥಳದಲ್ಲಿ ಹಿಡಿದ್ರಿ ಹ್ಮ್. ಅದನ್ನು ಮತ್ತೆ ಕೆಳಗಿಡ್ಲಿಕ್ಕಿಲ್ಲ. ಹ್ಮ್. ಅದನ್ನು ಕೆಳಗಿಡುವ ಸಂದರ್ಭ ಬಂದ್ರು ಕೂಡ ಹ್ಮ್. ಈಗ ಮೂತ್ರ ವಿಸರ್ಜನೆ ಹಿಂದಿನವರೆಲ್ಲ ಹೋಗ್ತಿದ್ರು, ಹ್ಮ್. ಅದನ್ನು ಕೆಳಗಿಡ್ಲಿಕ್ಕಿಲ್ಲ, ಎಲ್ಲಿ ಇಡ್ಲಿಕ್ಕಿಲ್ಲ. ಹ್ಮ್. ಅದು ಸಂಗೀತಗಾರನಲ್ಲಿ ಕೊಟ್ಟು ಹೋಗ್ಬೇಕು. ಹಾ. ಅದನ್ನು ಈಗ ಬಿಡ್ತಿ ಕೆಲವು ಸತಿ ಎತ್ತುಗಡೆ ಮಾಡ್ಬೇಕು, ಜಾಗ ಹೌದು. ಬಿಡ್ತಿಗೆ ಮುಕ್ತಾಯಕ್ಕೋ ಯಾವ್ದಕ್ಕಾದ್ರು ಆವಾಗಲೂ ಅದನ್ನು ಹಿಡಿಯುವ ಕ್ರಮ ಉಂಟು. ಹ್ಮ್. ಅದು ಹೀಗೆಲ್ಲ ಹಿಡಿದ ಹ್ಮ್. ಅದು ನಮ್ಮ ಎದೆಯ ಹೀಗೆ ಹೀಗೆ ಬರ್ಬೇಕು. ಹ್ಮ್. ಎದೆಯ ಭಾಗಕ್ಕೆ ಒಂದು ಸ್ವಲ್ಪ ಕೆಳಗೆ. ಹ್ಮ್. ಹಾಗೆ ಜಾಗಟೆ ಹಿಡಿಯುವ ಕ್ರಮ ಕೂಡ ಅವರು ಹೇಳಿಕೊಟ್ಟದ್ದು. ಹ್ಮ್. ಹಾಗೆ ಬರ್ಬೇಕು ಅಂತ ಹ್ಮ್. ಹೇಳ್ತೀವಿ. ಹ್ಮ್. ಈಗಿನವರೆಲ್ಲ ಹಿಡಿಯುತ್ತಾರೆ, ಹ್ಮ್. ಸರಿಯಲ್ಲ ಅಂತ ಹೇಳಿ. ಹ್ಮ್. ಮತ್ತೆ ಅವರು ಈ ಪ್ರಸಂಗವನ್ನು ಹ್ಮ್. ಒಂದು ಪ್ರಸಂಗ ಆಗುತ್ತೆ ಅದನ್ನು ಇಡೀ ಓದಬೇಕು. ಹ್ಮ್. ಎಲ್ಲ ಪದ್ಯ ಟಿಕ್ ಹಾಕಿಕೊಂಡು ಹ್ಮ್. ಹೋಗಿ ರಂಗಸ್ಥಳದಲ್ಲಿ ಪದ್ಯ ಹೇಳುವ ಅವ ಪದ್ಯ ಅವ ಭಾಗವತನಲ್ಲ, ಹ್ಮ್. ಅವ ಕೇವಲ ಪದ್ಯ ಹೇಳುವವನ ಅಷ್ಟೇ ಹ್ಮ್. ಅಂತ ಹೇಳ್ತಿದ್ರು. ಮತ್ತೆ ಅವರು ಹಿಂದಿನ ಕ್ರಮಗಳನ್ನೆಲ್ಲ ಹೇಳ್ತಿದ್ರು. ಹ್ಮ್. ಈಗ ಪಂಚವಟಿಯಲ್ಲಿ ಹೌದು. ಒಂದು ಹಿಂದಿ ಕ್ರಮ ಇತ್ತಂತೆ. ಹ್ಮ್. ಹ್ಮ್. ರಾಮ ಲಕ್ಷ್ಮಣರಿಗೆ ಒಂದೊಂದು ಪದ್ಯ ಇತ್ತು, ವನದ ಫಲಗಳ ಕೊಯ್ದು ಲಕ್ಷ್ಮಣ ಅಂತ ಹೇಳಿದಲ್ಲಿಗೆ ಹ್ಮ್. ಇದು ಎಲೆಮನೆಯನ್ನು ರಚಿಸಿ ಹ್ಮ್. ಒಳಗೆ ಹೋದಲ್ಲಿಗೆ ಈ ತ್ರಿಶಿರ ಮತ್ತು ಇನ್ನೊಬ್ಬ ರಾಕ್ಷಸ ಹಾ. ಅವರಿಗೆ ಅಟ್ಟಹಾಸ ಎಲ್ಲ ಕೊಟ್ಟು ಬಂದು ಹ್ಮ್. ಈ ಯಾಗ ಮಾಡುವ ಋಷಿ ಮುನಿಗಳನ್ನೆಲ್ಲ ಅವರು ಪೀಡಿಸಿದ್ರು. ಹ್ಮ್. ಆಮೇಲೆ ಬಂದು ಅವರು ದೂರು ಕೊಡುವುದು, ಒಂದು ದಿನ ಅಲ್ಲಿರುವ ಋಷಿಗಳು ಹಾ. 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 ಹೀಗಿತ್ತಂತೆ. ಹಾ. ಅದು ಶೂರ್ಪನಖಿಯ ಪ್ರವೇಶ ಆದ್ಮೇಲೂ ಹಾಗಿತ್ತಂತೆ. ಹ್ಮ್. ಹ್ಮ್. ಶೂರ್ಪನಖಿ ಪ್ರವೇಶ ಆದ್ಮೇಲೆ ಹೀಗೆ ಅವಳು ಸಭೆಯಲ್ಲಿ ಈ ಋಷಿ ಮುನಿಗಳನ್ನೆಲ್ಲ ಪೀಡಿಸಿದಾದ್ಮೇಲೆ ಮತ್ತೆ ಹ್ಮ್. ಅದೀಗ ಇಲ್ಲ ನೋಡಿ. ಈಗಿಲ್ಲ. ಹ್ಮ್. ಅದು ಬೈಹುಲ್ಲೆಲ್ಲ ಹಾಕಿ ಹ್ಮ್. ಅದಕ್ಕೆ ಬೆಂಕಿ ಕೊಟ್ಟು ಅದೆಲ್ಲ ಇತ್ತಂತೆ. ಹ್ಮ್. ಹ್ಮ್. ಈಗ ಅದಿಲ್ಲ, ಹ್ಮ್. ಹಾಗಿತ್ತು ಅಂತ ಅವರು ಹೇಳಿ. ಹ್ಮ್. ಆಮೇಲೆ ಈ ಹಿರಣ್ಯಾಕ್ಷ, ರಕ್ತಬೀಜ, ಹ್ಮ್. ಇಂದ್ರಜಿತ್ತು ಹ್ಮ್. ಇವರದ್ದೆಲ್ಲ ಪ್ರವೇಶ ಆಗುವ ಮೊದಲು ಒಂದು ಅಟ್ಟಹಾಸ ಕೊಡ್ಲಿಕ್ಕಿತ್ತಂತೆ ಹ್ಮ್. ದ್ವೇಷಗಳಿಗೆ. ಹ್ಮ್. ಹ್ಮ್. ಅದು ಪೂಂಜರು ಕೂಡ ನನ್ನ ಹತ್ರ ಹೇಳಿದ್ರು, ಹ್ಮ್. ಹಿಂದಿನಿಂದ ಉಳಿದವರೆಲ್ಲ ಬೊಬ್ಬೆ ಹಿಡಿಲಿಕ್ಕೆ, ಹ್ಮ್. ಚೌಕಿಯಲ್ಲಿ ಇದ್ದವರೆಲ್ಲ ಬರಬೇಕು ಹಾ. ರಂಗಸ್ಥಳದಿಂದ, ಅವರು ಬೊಬ್ಬೆ ಹಿಡಿಲಿ ಹ್ಮ್. ಇಂಥದ್ದೆಲ್ಲ ಇತ್ತು ಅಂತ ಹೇಳಿದ್ರು. ಹ್ಮ್. ಹ್ಮ್. ಹಾಗೆ ಅವರು ವಿಷಯಗಳನ್ನೆಲ್ಲ ಎಲ್ಲ ಹೇಳ್ತಿದ್ರು. ಹ್ಮ್. ಹ್ಮ್. ಮತ್ತೆ ಪೂಂಜರು ಹೇಗಂದ್ರೆ ಅವರು ಯಕ್ಷಗಾನದ ನಿಜ ಸವ್ಯ ಸಾಕ್ಷಿ. ಹ್ಮ್. ಈಗ ಚಿಹ್ನೆ ಮದ್ದಳೆ ಗೊತ್ತಿದ್ದ ಭಾಗವತರು ಇದ್ದಾರೆ, ಹ್ಮ್. ತುಂಬಾ ಜನ ಇದ್ದಾರೆ. ಹೌದು. ಈಗ ಅವರ ಸಮಕಾಲೀನವರು ಇದ್ರು, ಅವ್ರಿಗಿಂತ ಹ್ಮ್. ಅವರ ಸಮಕಾಲೀನರು ತುಂಬಾ ಜನ ಇದ್ರು, ಹ್ಮ್. ಈಗಲೂ ಇದ್ದಾರೆ. ಪ್ರಸಂಗ ಬರೆಯುವ ಭಾಗವತರು ಒಂದು ಬೆರಳೆಣಿಕೆಯಷ್ಟು. ಹ್ಮ್. ವೇಷ ಮಾಡುವವರು ಕೆಲವರು ಭಾಗವತರಿಗೆ ವೇಷ ಮಾಡ್ಲಿಕ್ಕೆ ಗೊತ್ತುಂಟು. ಹ್ಮ್. ಇದು ಎಲ್ಲವೂ ಇರುವುದು ಪುಂಜರಲ್ಲಿ. ಹಾ. ಚೆಂಡೆಮದ್ದಳೆ ಭಾಗವತಿಗೆ ಬಣ್ಣಗಾರಿಕೆ, ಹೆಜ್ಜೆಗಾರಿಕೆ, ಮತ್ತೆ ಪ್ರಸಂಗ ರಚನೆ, ಹ್ಮ್. ಒಂದು ಅರ್ಥ ಹ್ಮ್. ಹೇಳುದಿದ್ದು ತುಂಬಾ ಚಂದ ಮಾಡಿ ಹೇಳಿಕೊಡು ಹ್ಮ್. ಇದು. ಮತ್ತೆ ಅವರದ್ದು ಏನು ಅಂದ್ರೆ ಪದ್ಯ ಹೇಳುವಾಗ ಅಷ್ಟು ಸ್ಪಷ್ಟ
ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹ್ಮ್. ಶಬ್ದವು ಹ್ಮ್ ಮತ್ತೆ ಅವರು ಹೇಳುವುದಂದ್ರೆ ಅದು ಹೃದಯದಿಂದ ಹೇಳುದು. ಹ್ಮ್ ಆ ಭಾವ ಸೌಂದರ್ಯ ಎಲ್ಲ ಹ್ಮ್ ತುಂಬಾ ಹಿಡಿಸಿದೆ. ಹ್ಮ್ ಹ್ಮ್ ನಾನು ಅವರಿಂದ ತುಂಬಾ ಪ್ರಭಾವಿತನಾಗಿದ್ದೇನೆ ನಾನು. ಹ್ಮ್ ಹ್ಮ್ ಹಾಗೆ ಅವರತ್ತೆ ಮತ್ತೆ ಕೇಳಿದ್ರೆ ಅವರಿಗೆ ಒಂದು ಗೊತ್ತಿಲ್ಲ ಅಂತ ಹೇಳುದು ತುಂಬಾ ಕಡಿಮೆ. ಹ್ಮ್. ಎಲ್ಲ ವಿಷಯ ಗೊತ್ತಿರ್ತದೆ. ಹ್ಮ್ ಮತ್ತೆ ಅವರು ಕೇಳುವಾಗ ಅವರಿಗೆ ಯಾರು ಹೇಳಿದ್ದಾರೆ ಅದನ್ನು ಹೇಳ್ತಾರೆ. ಹಾ ಹಾ ಈಗ ನಾನು ಒಂದು ದಿವಸ ಕೇಳಿದೆ, ಪೂಜೆ ನಮ್ದು ಚೌಕಿ ಪೂಜೆ ಮೊದಲೊಂದು ಚೆಂಡೆಗೆ ಹೌದು. ಟಂಗ್ ಟಂಗ್ ಟಾಂಗ್ ಟಾಂಗ್ ಡಾಂಗ್ ಟಾಂಗ್ ಟಾಂಗ್ ಅಂತ ಬಾರಿಸುದು. ಹೌದು ಹೌದು. ಅದು ಯಾಕೆ ಅಂತ ಕೇಳಿದೆ. ಹ್ಮ್. ಅದು ಪೂಜೆಗೆ ಹ್ಮ್. ಸೂಚನೆಯ ಅಂತ ಕೇಳಿದೆ. ಹ್ಮ್. ಅದು ಕೇಳಿದ್ರು ಖಾಲಿ ಈಗ ಪೂಜೆ ಆಗ್ತದೆ ಅಂತ ಹೇಳುವುದಕ್ಕೆಲ್ಲ ಅದು ಹ್ಮ್ ನನ್ಗೂ ಗೊತ್ತಿರ್ಲಿಲ್ಲ. ಹಾ ನಾನು ನಿಡ್ಲೆ ನರಸಿಂಹ ಭಟ್ರ ಹತ್ರ ಕೇಳಿದೆ ಹ್ಮ್ ಎಂತದಕ್ಕೆ ಹಾಗೆ ಬಾರಿಸುದು. ಅದಕ್ಕೆ ಅವರು ಹೇಳಿದ್ರಂತೆ ಹ್ಮ್ ಆ ದಿನದ ಪ್ರಸಂಗದ ನಡೆಯನ್ನು ಅದು ಸೂಚಿಸುವುದು. ಓಹೋ. ಯಾಕಂದ್ರೆ ಮೊದಲು ಪೂಜೆಯು ಕೂಡ ಮೊದಲಿಗಾರನೇ ಚೆಂಡೆ ಬಾರಿಸ್ತಿದ್ದಾರೆ. ಹೌದು ಹೌದು ಈಗ ಹೇಳುವ ಪ್ರಧಾನ ಹೌದು ಹೌದು ಹೌದು. ಚೆಂಡೆ ಬಾರಿಸು ಅವರಿಗೆ ಪ್ರಸಂಗ ಮಾಹಿತಿ ಇತ್ತು ನೋಡಿ. ಹ್ಮ್ ಭಾಗವತನನ್ನು ಬಿಟ್ರೆ ಮತ್ತೆ ನಿರ್ದೇಶಕನ ಸ್ಥಾನದಲ್ಲಿರುವುದು ಮೊದಲಿಗಾರ, ಹ್ಮ್ ಅವರಿಗೆಲ್ಲ ಕ್ರಮ ಗೊತ್ತಿದೆ. ಹ್ಮ್ ಹಾಗಾಗಿ ಅವರು ಸೂಚಿಸುದು ಹಾ, ಹಾ. ಇವತ್ತಿನ ನಮ್ಮ ಪ್ರಸಂಗ ಈ ಗತಿಯಲ್ಲಿ ಹೋಗ್ತದೆ, ಈ ನಡೆಯಲ್ಲಿ ಹೋಗ್ತದೆ ಹಾ 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 ಹಾ. ಸೂಚಿತ ಅಂತದ್ದು. ಹಾಗೆ ಹೇಳುವಾಗಲೂ ಅವರಿಗೆ ಹೇಳಿದವರ ಹೆಸರನ್ನು ಹೇಳ್ತಿದ್ರು. ಹ್ಮ್ 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 ಹಾಗೆ ಮತ್ತೆ ಪೂಂಜರದ್ದು ಹೇಗಂದ್ರೆ ಅವರು ಅವಕಾಶಗಳಿಂದ ಕಲಾವಿದನಿಗೆ ಕಲ್ಪಿಸಿಕೊಡ್ತಿದ್ರು. ಹ್ಮ್ ಹ್ಮ್ ಈಗ ಒಂದು ಉದಾಹರಣೆಗೆ ಗಾಯತ್ರಿ ಮಹಾತ್ಮೆಯಲ್ಲಿ ಮನ್ಮಥಯ ನಿತ್ಯ ವೇಷದವ ಮಾಡುದು, ಹ್ಮ್ ಬಾಕಿ ಉಳಿದ ಹ್ಮ್ ಕಥೆಯ ಪ್ರಸಂಗದ ಪ್ರಕಾರ ಹ್ಮ್. ಅವನು ಬರುವುದು ವಿಶ್ವಾಮಿತ್ರದಲ್ಲಿ ಮಾಡ ಬಿಡುವುದು ಅಷ್ಟೇ. ಹ್ಮ್ ನಮ್ಮ ಅದರಲ್ಲಿ ಹಾಕಲ್ಲ. ಹ್ಮ್. ಒಂದನೇ ಮೇಳದಲ್ಲಿ ಪೂಂಜರಿಗೆ ಇದ್ದ ಮೇಳದಲ್ಲಿ ಅದು ಮನ್ಮಥ ಮಾಡುವುದು ಚಂಡಮುಂಡ ಮಾಡುವ, ಹಾ ಅದು ಆ ವಿಶ್ವಾಮಿತ್ರ ಮೇನಕೆಯ ಪದ್ಯವನ್ನು ಮನ್ಮಥನಿಗೆಲ್ಲ ಕೊಡ್ಲಿಕ್ಕೆ ಉಂಟು. ಹ್ಮ್ ಮನ್ಮಥನಲ್ಲಿ ದೇವನ ದೂರು ಕೊಡುವುದು, ಹ್ಮ್ ಇವನು ಸಮಾಧಾನ ಹೇಳುವುದು, ಹ್ಮ್ ಮೇನಕೆಗೆ ಧೈರ್ಯ ಹೇಳುವುದು, ಹ್ಮ್ ಇದೆಲ್ಲ ಇತ್ತು. ಹ್ಮ್ ಹಾಗೆ ಅವರು ಇಲ್ಲದಲ್ಲಿಗೆ ಪದ್ಯವನ್ನು ಹ್ಮ್ ಮಾಡಿ ಎಲ್ಲ ಕೊಡ್ತಿದ್ರು, ಹ್ಮ್. ಬರೆದು ಎಲ್ಲ ಕೊಡ್ತಿದ್ರು. ನನಗೆ ಪ್ರಸಂಗ ಬರೆಯುವುದಕ್ಕೆ ಪೂಂಜರಿ ಪ್ರೇರಣೆ ಹ್ಮ್ ಹ್ಮ್ ಅವರ ಮಾನಿಷಾದ. ಹ್ಮ್ ಅದು ನಾನು ಒಂದು ಸಲ ಟೌನಲ್ಲಿ ಆಟ ನೋಡಿದೆ, ಹ್ಮ್ ಮಾನಿಷಾದ. ಮತ್ತೆ ಅಲ್ಲಿ ಹೊತ್ತು ಪುಸ್ತಕ ಪ್ರಕಟಣೆ, ಹ್ಮ್ ಅದನ್ನು ಕೊಂಡೋಗಿ ಮನೆಯಲ್ಲಿ ಓದಿದ್ದೇನೆ. ಹ್ಮ್ ಓದಿದ್ಮೇಲೆ ಕೂಡಲೇ ನನ್ನಲ್ಲಿ ಒಂದು ಅಸ್ಪಷ್ಟವಾದ ಕಥೆ ಇತ್ತು. ಹ್ಮ್ ಅದೇ ವಿಜಯದಂಡಿಕೆ ಅಂತ ಹೇಳಿ. ಹೌದು. ಅದಕ್ಕೆ ಪದ್ಯ ಬರೆಯುವುದು ಹೇಗೆ ನನಗೆ ಗೊತ್ತಿರ್ಲಿಲ್ಲ. ಹ್ಮ್ ಯಾಕಂದ್ರೆ ಅಷ್ಟು ನನಗೆ ಛಂದಸ್ಸಿನ ಜ್ಞಾನ ಇರಲಿಲ್ಲ. ಹ್ಮ್ ನನಗೆ ಗೊತ್ತಿದ್ದದ್ದು ಶಾಂಭವಿ ಟೀಚರ್ ಕಳಿಸಿದ ಭಾಮಿನಿ ಷಟ್ಪದಿ, ವಾರ್ತಿಕ ಷಟ್ಪದಿ, ಕಂದ ಪದ್ಯ, ಸಾಂಗತ್ಯ, ಹ್ಮ್. ಇಷ್ಟು ಮತ್ತೆ ಅಕ್ಷರ ಗಣಗಳದ್ದು ಹ್ಮ್. ಇಷ್ಟಗಳದ್ದು ಗೊತ್ತಿತ್ತು. ಅದಷ್ಟೇ ಪ್ರಸಂಗ ರಚನೆಗೆ ಸಾಕಾಗುವುದಿಲ್ಲ. ಆದ್ರೆ ನನಗೆ ಇದನ್ನೆಲ್ಲ ಓದಿದ್ಮೇಲೆ ಹ್ಮ್. ನನಗೆ ಬರೀಲೇಬೇಕು ಅಂತ ಆಯ್ತು. ಹ್ಮ್ ಮಾನಿಷಾದ ಓದಿದ ಅಂತ ಹ್ಮ್ ಆವಾಗ ನನಗೆ ಒಂದು ನೆನಪಾಯ್ತು, ಒಬ್ರು ಭಾಗವತರು ಈ ಭಾಮಿನಿ ಷಟ್ಪದಿ ತಿರುವುಡೆ ತಾಳದಲ್ಲಿ ಹಾಡಿತು. ಹಾ ಹಾ ಅದು ಕೂಡ ಕರೆಕ್ಟ್ ಹ್ಮ್. ಹಾಡಿದ್ದಾರೆ. ಹ್ಮ್ ಇದಕ್ಕೆ ಏನೋ ಒಂದು ಸಂಬಂಧ ಇರ್ಬೇಕಂತ ನೋಡಿದೆ. ಹ್ಮ್ ನೋಡುವಾಗ ಭಾಮಿನಿ ಷಟ್ಪದಿಯ ಲಕ್ಷಣವೇ ತಿರುವುಡೆ ತಾಳ. ಹಾ 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 ಭಾಮಿನಿ ಅರ್ಧ ಭಾಮಿನಿಯನ್ನು ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ಕಡೆಯ ಚರಣವನ್ನು ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ಅದುವೇ ಸೌರಾಷ್ಟ್ರ ತಿರುವುಡೆ. ಹಾ ಸರಿ ಸರಿ ಸರಿ. ಹಾಗೆ ಆಗುವಾಗ ಮತ್ತೆ ವಾರ್ಧಿಕ ಷಟ್ಪದಿಗೆ ಸಂಬಂಧಪಟ್ಟದ್ದು ಯಾವ್ದು ಅಂತ ನೋಡುವಾಗ ಪಂಚಮತ ಗಣಾಧಾರಿತವಾದ ಜಂಪೆ ತಾಳ ಅಂತ ಗೊತ್ತಾಯ್ತು. ಹ್ಮ್ ಹಾಗೆ ಕಂದ ಪದ್ಯ ಏಕತಾಳಕ್ಕೆ ಹೊಂದುತ್ತದೆ ಅಂತ ಗೊತ್ತಾಗಿ ನಾನು ಸ್ವಲ್ಪ ಅದರ ಬಗ್ಗೆ ಬೇರೆ ಎಲ್ಲ ಪುಸ್ತಕಗಳನ್ನು ತೆಗೆದು ನೋಡಿ ಹ್ಮ್ ಕೆಲವು ಮಟ್ಟಿನದ್ದೆಲ್ಲ ನಂಗೆ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು. ಹ್ಮ್ ಮಾತ್ರ ಗಣದ್ದಂತ ಎಲ್ಲದ್ರದ್ದು ಪರಿಚಯ ಆಯ್ತು. ಆಮೇಲೆ ನಾನು ಪದ್ಯ ಮಾರು ದಿವಸವೇ ಪದ್ಯ ಬರ್ತಿದ್ದೆ. ಹ್ಮ್ 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 ಮಾನಿಷಾದ ಓದಿದ ದಿವಸವೇ ನಾನು 4-5 ಪದ್ಯ ಬರ್ತಿದ್ದೆ. ಹಾ ಹಾ ಪದ್ಯ ಬರ್ದು ಇಡೀ ಪ್ರಸಂಗ ರಚನೆ ಮಾಡಿ ಹ್ಮ್ ಪುಂಜರು ಕರ್ನಾಟಕ ಮೇಳದಲ್ಲಿದ್ದರು. ಅವ್ರ ಹತ್ರ ಕೊಂಡೋಗಿ ತೋರಿಸಿ ಅವರು ನೋಡಿದ್ದು, ಕೆಲವೆಲ್ಲ ತಿದ್ದಿದ್ದು, ಮತ್ತೆ ಹೇಳಿದ್ರು ಮೊದಲು ಬರೆಯುವಾಗ ಎಲ್ರು ಹೀಗೆ ಬರೆಯುದು, ಹ್ಮ್ ಮತ್ತೆ ಸಾಹಿತ್ಯ ಅದು ಇದು ಗಟ್ಟಿಯಾಗುದು ಅದೇ ಆಮೇಲೆ ಅಂತ ಹೇಳಿ. ಹಾಗೆ ಮತ್ತೆ ನಾನು ಪ್ರಸಂಗ ರಚನೆಗೆ ತೊಡಗಿದ್ದೆ. ಹ್ಮ್ ಹೌದು. ಆಮೇಲೆ ಬರ್ದಿದ್ದೇನೆ ತುಂಬಾ, ಒಂದು 20-28 ಪ್ರಸಂಗ ಹ್ಮ್ ಬರ್ದಾಯ್ತು. ಹ್ಮ್. ಪುಂಜರು ಮತ್ತು ಬಲಿಪರು ಹಾಗೆ. ಹ್ಮ್ ಹೌದು. ಈಗ ಅವರ ಸಮಯದಲ್ಲಿದ್ದಂಥದ್ದು ಈಗ ಇರುವುದಿಲ್ಲ ಅಂತ ಹೇಳು, ಅಂದ್ರೆ ಈಗ ಜಾಸ್ತಿ ಕಾಣಲಿಕ್ಕೆ ಸಿಗದದ್ದು ಅಂತ ಹೇಳುವಂಥದ್ರಲ್ಲಿ ಕೆಲವೊಂದು ತಾಳಗಳನ್ನ ನಾನು ನೋಡಿದ್ರೆ ಧ್ರುವ ತಾಳ ಹಾಗೂ ಚೌತಾಳ ಹೆಚ್ಚಾಗಿ ಈಗ ಪ್ರಸ್ತುತಿಯಲ್ಲಿಲ್ಲ. ಹ್ಮ್.
ಚೌತಾಳ ಆದ್ರೂ ಅಪರೂಪ ಕಾಲಲ್ಲಿ ಒಂದು ಕಾಣಿಸ್ಕೊಳ್ತದೆ, ಆದ್ರೆ ಧ್ರುವತಾಳ ಈಗ ಅಷ್ಟು ಕಾಣಲಿಕ್ಕೆ ಸಿಗುದಿಲ್ಲ. ಹೌದು. ಹಾಗೆ ಈ ಎರಡು ತಾಳಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಅಂತ. ಈಗ ಚೌತಾಳದ ಬಗ್ಗೆ ಹೇಳುವುದಾದ್ರೆ ಹ್ಮ್ ಅದು ತ್ರಿಶ್ರಮಠ್ಯ ಅಂತ ಒಂದು ತಾಳ ಇದೆ. ಹ್ಮ್ ಸಂಗೀತ ತ್ರಿಶ್ರಮಠ್ಯ ಅಂತ ಒಂದು ತಾಳ. ಅದರ ವಿಲಂಬ ರೂಪ ಚೌತಾಳ. ಹ್ಮ್ ಮಠ್ಯ ತಾಳ ಹೇಗಂದ್ರೆ ಲಘು, ಹ್ಮ್. ಧೃತ, ಲಘು. ಹ್ಮ್ ತ್ರಿಶ್ರಮಠ್ಯ ಆದ್ರಿಂದ, ತ್ರಿಶ್ರ ಅಂದ್ರೆ 3, ಹೌದು. ತ್ರಿಶ್ರಮಠ್ಯ ಆದ್ರಿಂದ 3 ಲಘು, ಒಂದು ಧೃತ ಅಂದ್ರೆ 2 ಮಾತ್ರೆ, ಹ್ಮ್ ಧೃತಕ್ಕೆ 2 ಮಾತ್ರೆ, ಧೃತ ಹ್ಮ್ ಮತ್ತೊಂದು ತ್ರಿಶ್ರ ಲಘು, ಹ್ಮ್ 3 2 3 ಹ್ಮ್ 8 ಮಾತ್ರ ಆಯ್ತು. ಹಾ ಅದು ಅದರ ವಿಲಂಬ ರೂಪ ಅಂದ್ರೆ ಹ್ಮ್ 3 ಇದ್ದದ್ದು 6 ಆಗ್ಬೇಕು, ಹಾ 2 ಇದ್ದದ್ದು 4 ನಾಲ್ಕಾಗಿ. ಮತ್ತೆ 3 ಇದ್ದದ್ದು 6, ಹ್ಮ್ 6 4 6 ಹ್ಮ್ 16 ಮಾತ್ರೆ. ಹ್ಮ್ ಚೌತಾಳಕ್ಕೆ 16 ಮಾತ್ರೆ. ಹ್ಮ್ ಚೌತಾಳ ನಾನು ನೀವು ಹೇಳಿದಾಗೆ ಹೇಳುವುದನ್ನು ಕೇಳಿದ್ದೇನೆ. ಹ್ಮ್ ಅವರಿಗೆ ಪಾಪ ಗೊತ್ತಿಲ್ಲ ಅದು ಯಾವುದು ಸಾಹಿತ್ಯವನ್ನು ಎಲ್ಲಿ ಹೇಗೆ ಹೊಂದಿಸುವುದು ಅಂತ. ಹ್ಮ್ ಕೆಲವು ಎಲ್ಲರಿಗಂತ ಹೇಳಿದ್ರೆ ಹೌದು. ಕೆಲವು ಗೊತ್ತಿಲ್ಲ. ಹ್ಮ್. ಅವು ಚೌತಾಳ ಹಾಕಿದ್ದಾರೆ ಅಷ್ಟೇ. ಅಷ್ಟೇ. ಹಾ. ಯಾವುದು ಹ್ಮ್. ರೂಪಕ ತಾಳ, ಏಕತಾಳ, ರೂಪತಾಳ, ಹೌದು. 16 ಮಾತ್ರೆ ತಾಳ ಹಾಕಿದ್ದಾರೆ. ಹ್ಮ್ ಇದನ್ನ ಸೇರಿಸಿದ್ದಿಲ್ಲ. ಹ್ಮ್ ಮತ್ತೆ ಚೌತಾಳದ್ದೇ ಸಾಹಿತ್ಯ ಅಂತ ಇಲ್ಲ. ಹ್ಮ್ ನಾನು ನೋಡಿದ ಹಾಗೆ ಹ್ಮ್ ಆ ಕೊಲ್ಲಕಾಡಿ ಗುರುಗಳು ಬರ್ದಿದ್ದಾರೆ, ಚೌತಾಳದ್ದೇ ಸಾಹಿತ್ಯ ಬರ್ದಿದ್ದಾರೆ. ಹ್ಮ್ ಅದು ಪೂರ್ಣ ಶರೀರ ಅಂತದ್ದು, ಹ್ಮ್ ಹ್ಮ್ ಚೌತಾಳದ್ದೇ ಸಾಹಿತ್ಯ. ಹ್ಮ್ ಅದು ಹೇಗಿದೆ ಅಂದ್ರೆ ಅವರ ಶಬರಕುಮಾರದಲ್ಲಿ ಒಂದು ಪದ್ಯ ಉಂಟು, ಹ್ಮ್ ಯಾವುದು ಧನ್ಯನು ನಾ ಗುರುವೇ ಧನ್ಯನು ಅಂತ. ಈಗ ಧೀಂ ತತ್ತ ತತ್ತ ಧೀಂ ತತ್ತ ಧೀಂ ತತ್ತ ತತ್ತ, ಇದು ಚೌತಾಳ. ಹ್ಮ್ ಇದು ಅದಕ್ಕಾಗಿ ಅವರು 16 ಮಾತ್ರದ್ದೇ ಹ್ಮ್ ಪದ್ಯ ಬರೆದಿದ್ದಾರೆ. ಧನ್ಯನು ನಾ ಗುರುವೇ ಧನ್ಯನು ನಾ, ಧನ್ಯನು ನಾ ಜ್ಞಾನಾಂ ಬುದ್ಧಿ ಚಂದ್ರರೆ ಎನ್ನೊಳ್ಳು ನೀ ಕೇಳ್ದುದರಿಂದ. ಇದು ಚೌತಾಳ. ಅದು ಹಾಗೆ ಸೇರ್ಬೇಕು. ಹಾ ಈಗ ಚೌತಾಳದಲ್ಲಿ ಸಾಹಿತ್ಯಗಳು ಇಲ್ಲದೆ ಹ್ಮ್ ಹಿಂದಿನವರು ಹೇಳಿದ್ದು ಉಂಟು. ಹ್ಮ್ ಅದು ಹೇಗಂದ್ರೆ ಈ ವಿಷ್ಣುಗಣದ ಪದ್ಯಗಳನ್ನು ಹೇಳ್ತಿದ್ರು. ಹ್ಮ್ ಈಗ ವಿಷ್ಣುಗಣದ ಪದ್ಯಗಳು 16 ಮಾತ್ರೆಯ ಪೂರ್ಣ ಶರೀರವನ್ನು ಹೊಂದದಿದ್ರು ಹ್ಮ್ ಅದನ್ನು ಹೊಂದಿಸ್ಲಿಕ್ಕೆ ನಮ್ಮಲ್ಲಿ ಒಂದು ಗಣಿತ ಅಂದ್ರೆ ಹಾ ಲೆಕ್ಕಾಚಾರ. ಹೌದು. ಹ್ಮ್ ನೀವು ಕೇಳಿರ್ಬೋದು, ಹೆಚ್ಚಿನವರು ರಾಘವ ನರಪತಿ ಹೌದು. ಚೌತಾಳದ ಪದ್ಯ ಅಂತ ಹೇಳ್ತಾರೆ. ಅದು ವಿಷ್ಣುಗಣ ಆಧಾರಿತವಾದ ಪದ್ಯಗಳು. ಹ್ಮ್ ರಾಘವ ನರಪತಿ ಶೃಣುಮಮ ವಚನ, ಹ್ಮ್ ಈ ಗುಣ ನಿಧಿಯನ್ನು ಹ್ಮ್ ನಿನ್ನ ಸೇರಿದೆ ಬಂದು ಹ್ಮ್ ಇರುವುದು. ಆ ವಿಷ್ಣುಗಣವನ್ನು ಚೌತಾಳಕ್ಕೆ ಸೇರಿಸುವಾಗ ಹ್ಮ್ ಒಂದು ವಿಷ್ಣುಗಣವನ್ನು ಒಂದು ರೂಪಕ ತಾಳಕ್ಕೆ, ಹ್ಮ್ ಮತ್ತೆ ಮತ್ತೊಂದು ವಿಷ್ಣುಗಣವನ್ನು 2 ಪಾಲು ಮಾಡಿ ಇದಕ್ಕೆ ಏಕತಾಳ ಮತ್ತು ಮತ್ತೊಂದು ರೂಪಕ ತಾಳಕ್ಕೆ ಸೇರಿಸಬೇಕು. ಹ್ಮ್ ರಾಘವ ನರಪತಿ ಶೃಣು ಮಮ ವಚನಂ ಹೀಗೆ ಸೇರಿಸಬೇಕು. ಅದು ಬಿಟ್ಟು ಪದ್ಯ ಯಾವುದೋ ಗತಿಯಲ್ಲಿದ್ದು ಚೌತಾಳ ಏನು ಪ್ರಯೋಜನ ಇಲ್ಲ. ಹಾಗೆ ಅದು ಚೌತಾಳದ್ದೇ ಸಾಹಿತ್ಯ ಅಂತ ಇರುವುದು ಇವರು ಬರ್ದದ್ದು ಮಾತ್ರ. ಮತ್ತೆ ಧ್ರುವತಾಳ ಅಂದ್ರೆ ಅದು ಚತುರಶ್ರ ಧ್ರುವತಾಳ. ಚತುರಶ್ರ ಧ್ರುವತಾಳ ಅಂದ್ರೆ ಅದೇ ಒಂದು ಚತುರಶ್ರ ಲಘು, ಧೃತ, ಚತುರಶ್ರ ಲಘು, ಚತುರಶ್ರ ಲಘು, 4 2 4 4 14 ಮಾತ್ರೆ. ತ್ರಿಗುಣ ತಾಳಕ್ಕೂ 14 ಮಾತ್ರೆ. ಆದ್ರೆ ಅಂತರ್ವಿನ್ಯಾಸ ಇದರಲ್ಲಿ ಬೇರೆ. ಈಗ ಧ್ರುವತಾಳವನ್ನು ಕೆಲವರು ತ್ರಿಗುಣ ಅಂತ ಹೇಳಿದ್ದು ಉಂಟು. ಅದನ್ನು ಡಬಲ್ ಅಲ್ಲಿ ಪದ್ಯ ಸಾಹಿತ್ಯವನ್ನು ಡಬಲ್ ಮಾಡಿ ಧ್ರುವತಾಳ ಅಂತ ಹೇಳಿದವರು ಇದ್ದಾರೆ. ಅದಲ್ಲ, ಅದು ತಾಳವೇ ಬೇರೆ, ಇದು ತಾಳವೇ ಬೇರೆ, ತಾಳಂಗವೇ ಬೇರೆ. ಈಗ ಒಂದು ಚತುರಶ್ರ ಲಘುವಿಗೆ ಒಂದು ಏಕತಾಳ, ಧೃತಕ್ಕೆ 2 ಮಾತ್ರೆ, ಆಮೇಲೆ ಚತುರಶ್ರ ಲಘುವಿಗೆ ಏಕತಾಳ. ಆ ಧೃತವನ್ನು ಗಟ್ಟಿಯಾಗಿ ಬಾರಿಸ್ಬೇಕು. ಈಗ ತಾಳದು ಹೇಗಿತ್ತು ಅಂದ್ರೆ ಧೀಂ ತತ್ತ ಧೀಂ ಧೀಂ ತತ್ತ ಧೀಂ ತತ್ತ, ಇದು ಧ್ರುವತಾಳ, ಚತುರಶ್ರ ಧ್ರುವತಾಳ. ನಾವು ಯಕ್ಷಗಾನದಲ್ಲಿ ಹೇಳುವುದು ಧ್ರುವತಾಳ. ಅದಕ್ಕೂ ಸಾಹಿತ್ಯಗಳು ಉಂಟು.
ಅದಕ್ಕಾದ್ರೂ ಪಂಚವಟಿ ಪ್ರಸಂಗದಲ್ಲಿ ಉಂಟು, ಇಂದ್ರಜಿತು ಕಾವ್ಯದಲ್ಲಿ ಉಂಟು. ಹ್ಮ್ ಅದನ್ನು ಧ್ರುವತಾಳದ ಸಾಹಿತ್ಯ ಅಂತ ಅದನ್ನು ಗುರುತಿಸ್ಲಿಕ್ಕೆ ಅದಕ್ಕೆ ಛಂದಸ್ಸಿನ ಜ್ಞಾನ ಬೇಕು. ಹಾ ಸರಿ ಸರಿ ಸರಿ. ಹಾ? ಹ್ಮ್ ಈಗ ಇದರಲ್ಲಿ ಪಂಚವಟಿಯಲ್ಲಿ ಉಂಟು, ಹ್ಮ್ ದಶರಥ ಸುತರಿಬ್ಬರು ಹ್ಮ್ ಸುದೆಯೊಳ್ಳತಿ ಸಹಸಿಗರಂತೆ ಎನ್ನುವ ಹ್ಮ್. ಪದ್ಯ ಉಂಟು. ಹ್ಮ್ ಆಮೇಲೆ ಜನಕಾತ್ಮಜೆ ಜಾಣೆ ಎನ್ನರಸಿ ಹ್ಮ್ ಮುನಿಸೆಯಾತಕ್ಕೆ ಎನ್ನುವುದು ರಾಮನ ಪದ್ಯ ಉಂಟು. ಹ್ಮ್ ಇಂದ್ರಜಿತುಗೆ ಒಂದು ಪದ್ಯ ಉಂಟು, ಶಂಕರಿ ಸರ್ವೇಶ್ವರಿ ವರದೆ ಭಯಂಕರಿ ಹ್ಮ್ ಅದು ಉಂಟು. ಹ್ಮ್ ಅದನ್ನು ಹೇಳುವುದಕ್ಕೆ ಅದೇ ಒಂದು ತಾಳದ್ದು ಇದು ಗೊತ್ತಿರಬೇಕು, ಹ್ಮ್ ತಾಳ ಹೇಗಿತ್ತು ಗೊತ್ತಿರಬೇಕು, ಹೌದು. ಮತ್ತೆ ಆ ಒಂದು ಸಾಹಿತ್ಯವನ್ನು ಗುರುತಿಸಲಿಕ್ಕೆ ಗೊತ್ತಿರಬೇಕು. ಹ್ಮ್ ಅದರಲ್ಲಿ ಈಗ ಶಂಕರಿ ಸರ್ವೇಶ್ವರ ಯಾವುದೇ ಪದ್ಯ ಅದರಲ್ಲಿ ಧ್ರುವತಾಳದ ಮಟ್ಟ ಅಂತ ಅದರಲ್ಲಿ ಹ್ಮ್ ಇದ್ದದ್ದು ಇಲ್ಲ, ನಾನು ನೋಡಿದ ಹಾಗೆ. ಹಾಗೆ ಪ್ರಿಂಟ್ ಅಲ್ಲಿ ಉಂಟ ಏನ, ಹ್ಮ್ ಅದು ಕೂಡ ಪದ್ಯ ಹೇಗೆ ಅಂದ್ರೆ ಹ್ಮ್ ಈಗ ದಶರಥ ಸುತರಿಬ್ಬರು ಹುಡುಗರು ವಸುತೆಯು ಅತಿ ಸಹಸಿಗರಂತೆ ಕುಶಲದಿ ಕರದೂಷಣ ತ್ರಿಶಿರ ಹೆಸರಡಗಿಸಿ ಮರ್ಯಾದಿಕರಂತೆ. ಹೀಗೆ ಹ್ಮ್ ಅದು ಈಗ ನೀವು ಹೇಳಿದಾಗೆ ಇಲ್ವೇ ಇಲ್ಲ. ಈಗ ಹ್ಮ್ ಯಾವ ತಾಳಾದ್ರೂ ಅಲ್ಲಿ ಹಾಕ್ತಾರೆ ಹೌದು. ಮಾಡ್ತಾರೆ, ಬಿಟ್ರೆ ಇದು ತಾಳ ಇದಾಗಿ ಹ್ಮ್ ನಾನು ಆ ಗತಿಯಲ್ಲಿ ಹೇಳ್ತೀನಿ ಹ್ಮ್. ಒಂದು ಆ ಪದ್ಯಗಳನ್ನು. ಹ್ಮ್. ಆದ್ರೆ ಧ್ರುವತಾಳವನ್ನು ಹಾಕುದಿಲ್ಲ, ಹಾ. ಯಾಕಂದ್ರೆ ಚಿಹ್ನೆ ಮೊದಲೇ ಅವರಿಗೆ ಹೌದು ಗೊತ್ತಿಲ್ಲ, ಹೌದು ಹೌದು. ಅವರನ್ನು ನಾವು ಇದು ಹ್ಮ್. ಮಾಡ್ಬಾರ್ದು ಹ್ಮ್ ರಂಗ. ಹೌದು. ಆ ಗತಿಯಲ್ಲಿ ಹೇಳ್ತೇನೆ, ಹ್ಮ್. ತಾಳ ತ್ರಿವುಡೆ ತಾಳಕ್ಕೆ ಹ್ಮ್ ಹಾಕಿ ಆ ಗತಿಯಲ್ಲಿ ಹೇಳ್ತೇನೆ ಹ್ಮ್ ಧ್ರುವತಾಳ. ಸರಿ 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 ಸರಿ. ಅದ್ರ ಜೊತೆಗೆ ಭಾಗವತ್ರೆ, ಈಗ ಮಾತ್ರೆಗಳ ಲೆಕ್ಕಾಚಾರವನ್ನು ಏನಾದ್ರು ನಾವು ನೋಡುದು ಅಂತಾದ್ರೆ ಹ್ಮ್ ಅಷ್ಟತಾಳಕ್ಕೆ ಕೂಡ 14 ಮಾತ್ರೆಗಳಿವೆ. ಹ್ಮ್ ಆದ್ರೆ ಹೆಚ್ಚಾಗಿ ನಾವು ಭಾಗವತಿಕೆ ಮಾಡುವ ನೋಡಿದ್ರೆ ಹ್ಮ್. 2 ತಾಳವನ್ನು ಹಾಕ್ತಾರೆ ಅವರು ಅಷ್ಟತಾಳಕ್ಕೆ. ಹಾಗಾಗಿ 14 ಮಾತ್ರೆಗಳನ್ನು ಗುರುತಿಸುವುದು ಹೇಗೆ ಅಂತ? ಅದು ಈಗ ತಾಳದು ಒಂದು ಹುಸಿ ಪೆಟ್ಟು ಮತ್ತೊಂದು ಘಾತ. ಹ್ಮ್ ಘಾತ ಹ್ಮ್ ಅದು ಯಾರಿಗಾದ್ರೂ ಸಂಶಯ ಬರುವಂತದ್ದು. ಹ್ಮ್ ಇದರಲ್ಲಿ 2 ಪೆಟ್ಟಿ ಇರುವುದು, ಹ್ಮ್ ಇದು 14 ಮಾತ್ರ ಹೇಗೆ? ಹ್ಮ್ ಈಗ ಬಾಕಿ ತಾಳದಲ್ಲಿ ಎಲ್ಲ ಈಗ ತ್ರಿವುಡೆ ತಾಳ ಇದ್ರು ಹೌದು. ಹೇಗೆ, ಅದು ಹ್ಮ್. ಜಂಪೆ ಆದ್ರೂ ದಶ ಮಾತ್ರ ಎನ್ನುವುದಕ್ಕೆ ತಾಳದಲ್ಲಿ ಹೌದು. ಇದು ಹೇಗೆ ಅಂತ. ಹ್ಮ್ ಈಗ ನಮ್ಮ ಯಕ್ಷಗಾನದಲ್ಲಿ ಇರುವ ಅಷ್ಟತಾಳ ಎನ್ನುವುದು ಹ್ಮ್ ಅದು ಶಾಸ್ತ್ರೀಯ ಸಂಗೀತದ ಖಂಡ ಆಟ, ಹ್ಮ್ ಖಂಡ ಆಟ ತಾಳ ಅಂತ ಹೆಸರು. ತಿಷ್ಟ್ರ ಚತುರಸ್ರ ಖಂಡ ಹ್ಮ್ ಮಿಶ್ರ ಸಂಕೀರ್ಣ ಎನ್ನುವುದು ಹ್ಮ್ ತಾಳದ ಹೌದು. ಉಳಿದ ಹ್ಮ್ ಈ ಲಘುಗಳು. ಹ್ಮ್ ಇದರಲ್ಲಿ ಇರುವುದು ಖಂಡ ಆಟ. ಹ್ಮ್ ಯಕ್ಷಗಾನದ ಅಷ್ಟತಾಳ ಎನ್ನುವುದು ಖಂಡ ಆಟ. ಹ್ಮ್ ಖಂಡ ಆಟ ಹೇಗಂದ್ರೆ ಖಂಡಲಘು ಖಂಡಲಘು ಧೃತ ಧೃತ. ಹ್ಮ್ ಖಂಡಲಘು ಅಂದ್ರೆ ಖಂಡ ಅಂದ್ರೆ 5 ಹ್ಮ್ 5 ಲಘು, ಹ್ಮ್ 2 ಖಂಡಲಘು ಉಂಟು, 10 ಮಾತ್ರ. ಹ್ಮ್ ಧೃತ 2 ಉಂಟು, ಹ್ಮ್ 2 ಮಾತ್ರ 4, ಹ್ಮ್ ಒಟ್ಟು 14 ಮಾತ್ರ. 14 ಆಯ್ತು. ಅದು ಹೇಗಂದ್ರೆ ತಾಳ ಹೇಗಂದ್ರೆ ಹ್ಮ್ ತಕ್ ತಕ್ಕೀಟ 5 ಮಾತ್ರ ಆಯ್ತು, ಹ್ಮ್ ತಕ್ಕ ತಕ್ಕೀಟ 10 ಮಾತ್ರ ಆಯ್ತು, ಹ್ಮ್ ತಕ್ಕ ದಿಂಗಿ ಹ್ಮ್ 2 4, ಒಟ್ಟು 14 ಮಾತ್ರ. ಹ್ಮ್ ಅದು ಈಗ ಯಕ್ಷಗಾನದಲ್ಲಿ ಹೇಳುವುದು ಆದ್ರೆ ಒಂದು ಅಷ್ಟತಾಳದ ಬಗ್ಗೆ ಕೇಳು ಭೀಷ್ಮಾಚಾರ್ಯ ಭಿನ್ನಪ, ಹ್ಮ್ ಅದು ಹಾಗೆ ಹೇಳು ಕೇಳು ಭೀಷ್ಮಾಚಾರ್ಯ ಭಿನ್ನಪವ. ಹಾ ಸರಿ, ಅದು ಹೇಳುವ ಕ್ರಮ ಹಾಗೆ. ಹಾಗೆ. ಹ್ಮ್ 14 ಬಂತು ಮಾತ್ರ ಈಗ. ಹೌದು ಹೌದು. ಅದ್ರ ತಾಳಾಂಗ ಹ್ಮ್ ಈ 14 ಮಾತ್ರ ತಾಳಾಂಗ ಹ್ಮ್ 7 ಮಾತ್ರ. ಹ್ಮ್ ತಕ್ಕ ತಕ್ಕೀಟ ತಕ್ಕ ಹ್ಮ್ ಅಂತ ಹೇಳಿ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಅಂತ ಹಾ ಸರಿ ತಾಳಾಂಗ ಸರಿ. ಹ್ಮ್ 7 ಮಾತ್ರ. ಹ್ಮ್ ತಕ್ಕ ತಕ್ಕೀಟ ತಕ್ಕ ತಕ್ಕ ತಕ್ಕೀಟ ತಕ್ಕ ಹಾ, 2 ಮಾತ್ರ. ಸರಿ, 2 ತಾಳದಲ್ಲಿ ಆಯ್ತಲ್ಲ, ಸರಿ. ಸಿಟ್ಟು ಮತ್ತೆ ಕಾತಕ್ಕೆ ಹ್ಮ್ ತಕ್ಕಿ ಇಲ್ಲ ತಕ್ಕೀಟ ತಕ್ಕ ದಿನ್ ಹ್ಮ್ 7 ಮಾತ್ರ. ಹ್ಮ್ ತಕ್ಕ ತಕ್ಕೀಟ ತಕ್ಕ ಹ್ಮ್ ಸರಿ 14 ಮಾತ್ರೆಯನ್ನು ಗುರುತಿಸುವುದು ಹಾಗೆ. ಹಾಗೆ. ಹ್ಮ್ ಹಾಗೆ. ಈಗ ಭಾಗವತ್ರೆ, ತಾವು 2 ವರ್ಷಗಳ ಕಾಲ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿದವರು. ಹೌದು. ಅಲ್ಲಿ ನೀವು ಅಭ್ಯಾಸ ಮಾಡಿರುವಂಥದ್ದು ಇಲ್ಲಿ ಮಾತ್ರೆಗಳನ್ನೆಲ್ಲ ಗುರುತಿಸುವುದಕ್ಕೆ ಅಥವಾ ಈ ರೀತಿ ವಿಶ್ಲೇಷಿಸುವುದಕ್ಕೆ ತಮಗೆ ಇನ್ನೂ ಸಹಕಾರಿಯಾಗಿದೆ ಹೇಗೆ ಅಂತ? ಹೌದು, ನಾನು ಒಂದು ಎಂ ನಾರಾಯಣ್ ಅಂತ ಇದ್ರು, ಹ್ಮ್ ವಿದ್ಯಾದಾಯಿನಿಯಲ್ಲಿ ಕ್ಲಾಸ್ ಮಾಡ್ತಿದ್ರು ಹಾ. ಶಾಸ್ತ್ರೀಯ. ಅವರು ಎ ಗ್ರೇಡ್ ಕಲಾವಿದ ಆಕಾಶವಾಣಿ. ಹಾ ಅವರಲ್ಲಿ ಒಂದು 2 ವರ್ಷ ಅಭ್ಯಾಸ ಮಾಡಿದೆ. ಹ್ಮ್ ಮತ್ತೆ ಯತಿರಾಜ್ ಅಂತ BC ರೋಡ್ನವರು, ಹ್ಮ್ ಅವರಲ್ಲಿ ಹ್ಮ್ ಒಂದು ಈ
ರಾಗದ ಬಗ್ಗೆ ಕಲೀಲಿಕ್ಕೆ ಅಂತ ಅದು ಮೇಳಕ್ಕೆ ಸೇರಿದ ಮೇಲೆ ನಾನು ಹೋಗಿದ್ದುಂಟು ಒಂದು 6 ತಿಂಗಳು. ಮತ್ತೆ ನಂಗೆ ತಿರುಗಾಟ ಸಮಯದಲ್ಲಿ ಆಗ್ಲಿಕ್ಕೆ ಅದು ಹೇಗೆ ಸಹಕಾರಿ ಅಂದ್ರೆ ಅದು ನಿಮ್ಮ ಲಯ ಶುದ್ಧಿಗೆ ಬಾರಿ ಒಳ್ಳೆಯದು. ಈ ಸಂಗೀತದ ಕಲಿಕೆ, ಶಾಸ್ತ್ರೀಯ ಸಂಗೀತ, ಅಲ್ಲಿ ಒಂದು ತಾಳಕ್ಕೆ ಈಗ 1ನೇ ಕಾಲದಲ್ಲಿ ಆದ್ರೆ ಸಾ, ಅದೇ ಸಾ ರಿ ಗ ಮ ಪ ದ ನಿ ಸಾ ಅಂತ ಬರ್ತದೆ. ಅದನ್ನು 2ನೇ ಕಾಲಕ್ಕಾಗುವಾಗ ಸಾ ರಿ ಗ ಮ ಪ ದ ನಿ ಹೀಗೆ ಬರ್ತದೆ. ಅದು ಸ್ವಲ್ಪ ಕೂಡ ಆಚೆ ಈಚೆ ಆಗ್ಲಿಕ್ಕೆ ಇಲ್ಲ. ಅದು ನಮ್ಮ ಈ ಇಲ್ಲಿಯ ಲಯ ಸಮನ್ವಿತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಯಕ್ಷಗಾನದ ಕಲಿಯುವುದಕ್ಕಿಂತ ಮೊದಲು, ಭಾಗವತಿಕೆಯನ್ನು ಕಲಿಯುವುದಕ್ಕೆ ಮೊದಲು ಈ ಜಂಟಿ ಸರಳ ವರಸೆ, ಜಂಟಿ ವರಸೆ ಅದನ್ನೆಲ್ಲ ಮಾಡಿ ಒಂದು ಕ್ಲಾಸಿಗೆ ಹೋದ್ರೆ ಇದಕ್ಕೆಲ್ಲ ತುಂಬಾ ಒಳ್ಳೇದಾಗ್ತದೆ. ಇಲ್ಲದಿದ್ರೆ ಕಲ್ತ ಮೇಲೆ ಓಡುವುದು, ತಾಳ ಓಡುವುದು, ಪದ್ಯ ಓಡುವುದು ಇಂಥದ್ದೆಲ್ಲ ಆಗ್ತದೆ. ಅದನ್ನೆಲ್ಲ ಅಭ್ಯಾಸ ಮಾಡಿದರೆ ಸಾಧ್ಯವಿಲ್ಲ, ಗಟ್ಟಿಯಾಗಿರ್ತದೆ. ಹಾಗೆ ಭಾಗವತ ಈಗ ಮತ್ತೊಂದು ಹೇಳಿದ್ರೆ ಅದು ಹೇಗೆ ತಾಳವನ್ನು ಗುಡಿಸಿದ್ದು ಹೇಳಿದೆ. ಅದು ಇದೆ ಈಗ ನಾನೀಗ ಹೇಳಿದ ಈಗ ಖಂಡ ಲಘು ಆಗ್ಲಿ, ಚತುರಸ್ರ ಲಘು ಆಗ್ಲಿ, ಮತ್ತೊಂದು ಇದು ಇನ್ನೊಂದೆಲ್ಲ ಸ್ವಲ್ಪ ವಿವರಿಸ್ಲಿಕ್ಕೆ ಸ್ವಲ್ಪ ಅದು ಸಹಕಾರಿ ಆಗ್ತದೆ. ಅದೇ ನಂಗೆ ಆಮೇಲೆ ಕೊಲಗಡಿ ಗುರುಗಳು ಹೌದು. ಹಾಗೆ ಭಾಗವತರು ಈಗ ತಾವು ಮೇಳದಲ್ಲಿ ತಿರುಗಾಟ ಮಾಡಬೇಕು ಅಂತಾದ್ರೆ ಒಂದೊಂದ್ಸಲ ಈ ಹೆಚ್ಚಾಗಿ ಇದು ಬರುವಂತದ್ದು ಎಲ್ಲಿ ಕೇಳಿದ್ರೆ ಈ ಬಲಗಳ ಯುದ್ಧದ ಸಮಯದಲ್ಲೆಲ್ಲ ಹೆಚ್ಚು ಬಲಗಳು ಬಂತು ಅಂತಂದ್ರೆ ಈ ಭಾಗವತರ ಒಂದು ಕಿಸೆ ಪದ್ಯ ಕೊಡ್ಲಿಕ್ಕೆ ಹೇಳಿ ಅಂತ ಹೇಳಿಕೊಂಡು ಹೆಚ್ಚಾಗಿ ಹೇಳೋದನ್ನ ನಾವು ಕೇಳ್ತೇವೆ. ಈ ಕಿಸೆ ಪದ್ಯ ಕೊಡುವಂತಹ ಪರಿಸ್ಥಿತಿ ಬರ್ಬೇಕು ಅಂತಂದ್ರೆ ಭಾಗವತನಾದವನು ಯಾವ ರೀತಿ ಅದಕ್ಕೆ ತಯಾರಾಗಿರ್ಬೋದು, ಹೇಗೆ ಅಂತ? ಹೌದು, ಅವನು ಇರಬೇಕು. ಅವನು ಪದ್ಯಗಳನ್ನೆಲ್ಲ ಬೇರೆ ಪ್ರಸಂಗದಲ್ಲಿ ಇದ್ರೆ ಅದನ್ನು ನೋಡಿ ಬರೆದಿಟ್ಕೊಳ್ಬೇಕು. ಇಲ್ಲ ಅವನಿಗೆ ಪದ್ಯ ಬರೆಯಲಿಕ್ಕೆ ಸಾಮರ್ಥ್ಯ ಇದ್ರೆ ಅವನಿಗೆ ಬರೆದಿಟ್ಕೊಳ್ಬೇಕು. ಅದು ನನ್ನದು ಅದ್ರ ಒಂದು ಸಣ್ಣ ಪುಸ್ತಕ ಉಂಟು, ಈ ಏರು ಪದ್ಯಗಳನ್ನು ಮತ್ತೆ ದೇವತಾ ಸ್ತುತಿ ಮಾಡುವುದು. ಈಗ ದೇವಸ್ಥಾನದಲ್ಲಿ ಒಂದೊಂದು ದೇವರು ಇರ್ತಾರೆ, ಅಲ್ಲಿ ಯಾವುದನ್ನು ಹೇಳ್ಬೇಕು ಎನ್ನುವುದನ್ನು ನಾನು ಎಲ್ಲ ದೇವರ ಮೇಲೆ ಕೀರ್ತನೆ ಬರ್ತೀನಿ. ಕೊಲ್ಲೂರು, ಶೃಂಗೇರಿದ್ದು, ಕಟೀಲಿದ್ದು, ಹೀಗೆ ಎಲ್ಲ ಹೆಚ್ಚಿನ ದೇವರದ್ದು ಬರ್ತೀನಿ. ಗಣಪತಿದ್ದು, ಈಶ್ವರ ಅಂತದನ್ನೆಲ್ಲ ನಾನು ಬರ್ದಿಟ್ಟು ಒಂದು ಪುಸ್ತಕದಲ್ಲಿ ಬರ್ದಿಟ್ಟುಕೊಂಡಿದ್ದೆ. ಅದನ್ನು ನನ್ನ ಮೇಳದಲ್ಲಿದ್ದ ಒತ್ತು ಭಾಗವತರುಗಳು ಅದನ್ನೆಲ್ಲ ಜೆರಾಕ್ಸ್ ಮಾಡಿಕೊಂಡು ಇಟ್ಟಿದ್ದು. ಚೇತನ, ಸಚ್ಚರಿಪೇಟೆ, ಪವನ್ ರೈ, ರಾಮಚಂದ್ರ, ರಾಮ್ಯ ಅವರದ್ದು ಎಲ್ಲ ಪುಸ್ತಕವೇ ಉಂಟು. ಹಾಗೆ ಆ ತಯಾರಿಯಲ್ಲಿ ಬೇಕೇ ರಂಗಕ್ಕೆ ಹೋಗುವಾಗ ಮಾಡಿಕೊಂಡೇ ಹೋಗ್ಬೇಕು. ಅಲ್ಲಿ ಮತ್ತೆ ಅವರು ಆಚೆ ಈಚೆ ನೋಡಬಾರ್ದು. ಹೌದು. ಭಾಗವತರು ಈಗ ಮೇಳದ ವಿಷಯಕ್ಕೆ ಬಂದಾಗ ಅಂಡಲ ಭಾಗವತರು ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳೋದನ್ನ ನಾವು ಕೇಳಿದ್ದೇವೆ. ಅದು ಸತ್ಯವ ಹೇಗೆ ಅಂತ? ಅದೇ ಸ್ಟ್ರಿಕ್ಟ್ ಅಂತ ನಾವು ಶಿಸ್ತು ಪಾಲನೆ ಮಾಡ್ಬೇಕು. ಮೇಳಕ್ಕೆ ಒಂದು ಶಿಸ್ತು ಅಂತ ಉಂಟು, ಅದನ್ನು ನಾವು ಪಾಲಿಸಲೇಬೇಕದು, ಯಾರಾದ್ರೂ ಅಷ್ಟೇ. ಅದು ಮತ್ತೆ ನಾನು ಸ್ಟ್ರಿಕ್ಟ್ ಅಂತ ಹೇಳುವುದು ಯಾಕಂದ್ರೆ ನಾನು ಅಂಥದ್ದನ್ನೆಲ್ಲ ನಾನು ಇದು ಮೇಳದಲ್ಲಿ ನೋಡಿದೆ. ಈಗ ಒಬ್ಬ ಪೂರ್ವರಂಗದಲ್ಲಿ ವೇಷ ಮಾಡುವ, ಅವನು ಸಮಯಕ್ಕೆ ಸ್ವಲ್ಪ ಒಂದು ಹೊತ್ತಿರುವಾಗ ನಂಗೆ ಫೋನ್ ಮಾಡಿ ಹೇಳಿದ್ರು, ನನ್ನೊಂದು ಬೈಕ್ ಚೈನ್ ಕಟ್, ನನ್ನೊಂದು ಬೈಕ್ ಇದ್ದು ಟೈರ್ ಪಂಚರ್ ಆಯ್ತು, ನನ್ನೊಂದು ಹಾಗಾಯ್ತು, ನಾನು ಇಲ್ಲಿ ಬ್ಲಾಕ್ ಅಲ್ಲಿ ಇದ್ದೇನೆ, ಟ್ರಾಫಿಕ್ ಅಲ್ಲಿ ಇದ್ದೆ, ಹೀಗೆ ಏನಾದ್ರು ಹೇಳು. ಒಂದು 2-3 ಸಾಲ ಬಿಟ್ಟೆ. ಗೊತ್ತಿಲ್ಲ ನಮ್ಗೆ ಯಾವುದು ಅವರ ಸಮಸ್ಯೆ ಇರಬಹುದು, ನಾವು ಇಲ್ಲಿ ಕುತ್ಕೊಂಡು ಹೇಗೆ. ಆಮೇಲೆ ಒಬ್ಬ ಅವನ ಹಿಂದೆ ಕೂತ ಒಬ್ಬ ಹೇಳಿದ ನನ್ನ ಹತ್ರ, ಅವನಿಗೆ ಫೋನ್ ಮಾಡುವಾಗ ನಾವು ಇಲ್ಲಿ 2 ಕಿಲೋಮೀಟರ್ ಆಚೆಗೆ ಇದ್ದು ಅವನಿಗೆ ದೂರರಂಗದಲ್ಲಿ ವೇಷ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಅದಕ್ಕೆ ನಿಮ್ಗೆ ಅವ ಹೇಳಿತ್ತು. ಮತ್ತೆ ನಾವು ಹೋಗಿ ಹೋಟೆಲ್ ಅಲ್ಲೆಲ್ಲ ಚಾ ಕುಡ್ದು ಬಂದದ್ದು ಅಂತ ಹೇಳಿ. ಹೌದಂದ್ರೆ ಮತ್ತೊಂದ್ ಸರಿ ಹಾಗೆ ಮಾಡಿದೆ. ಆವಾಗ ಹೇಳಿದ್ದೆ ನಾನು ಚೌಕಿಯಲ್ಲಿ ಜೋರಾಗಿ, ನೀನ್ ಎಲ್ಲಿದ್ದಿ, ಏನ್ ಮಾಡ್ತಿದ್ದಿ ನಂಗೆ ಗೊತ್ತಿಲ್ಲ, ನಿನ್ನದೀಗ ವೇಷ ಹೋಗ್ಬೇಕು, ಇಲ್ಲದಿದ್ರೆ ಪ್ರಸಂಗದಲ್ಲಿ ನಿಂಗೆ ವೇಷ ಇಲ್ಲ, ನಿಂಗೆ ರಜೆ ಬರು, ಮತ್ತೆ ನೀನು ಯಜಮಾನರಿಗೆ ಹೋಗಿ ಅಂತೇಳಿ ಸ್ವಲ್ಪ ಹೊತ್ತಾಗ ಬಂದಿದ್ದೆ ವೇಷ ಮಾಡಿ. ಹೀಗೆಲ್ಲ ನಾನು ಮಾಡಿದೆ. ಹಾಗಂತ ಹೇಳಿ ಸ್ಟ್ರಿಕ್ಟ್ ಅಂತ ಹೇಳಿ ಒಬ್ಬನಿಗೆ ಸ್ವಲ್ಪ ಜ್ವರ ಬಂದ್ರು ನಂಗೆ ಗೊತ್ತಾದ್ರೆ ನಾನೇ ಅವನ ವೇಷ ಮಾಡಬೇಕು ಅಂತ ಹೇಳಿದ್ದು. ನೀನು ಮಲಗು ಮಾತ್ರ ತಗೊಂಡು ಹಾಗೆ. ಮತ್ತೆ ಇಲ್ಲಿ ಬೇಗ ಮಾಡಿ ಮತ್ತೊಂದು ಕಡೆಗೆ ಹೋಗ್ತೇನೆ, ಕಾರ್ಯಕ್ರಮ ಉಂಟು ಅಂತ ಹೇಳುವುದಕ್ಕೆ ಅದಿಲ್ಲ. ಅವನ ವೇಷವನ್ನೇ ಮಾಡ್ಬೇಕು. ಬೇರೆ ಬರುವಾಗ ನಾನು ತುಂಬಾ ಸ್ವಲ್ಪ ಇದಾಗ್ತದೆ, ನಾನು ಮತ್ತಿನ ವೇಷ ಮಾಡ್ತೇನೆ ಅಂತ ಹೇಳಿದ್ರು ಅದು ಆಗುದಿಲ್ಲ. ಇಲ್ಲಿಯ ವೇಷವನ್ನು ಇಲ್ಲಿಯೇ ಮಾಡಬೇಕು.
ಅದಕ್ಕೆ ಕೆಲವರಿಗೆಲ್ಲ ನಾನು ಸ್ವಲ್ಪ ಸ್ಟ್ರಿಕ್ಟ್ ಅಂತ ಆಗಿದೆ ಬಿಟ್ರೆ ಹ. ಬೇರೆ ಏನಿಲ್ಲ. ಇಲ್ಲ, ಹೌದು. ಅದೇ ರೀತಿ ಈಗ ತಾವು ಹೇಳಿದ ಹಾಗೆ ಈಗ ಬೇರೆ ಬೇರೆ ಸಂದರ್ಭಗಳನ್ನು ತಾವು ಹೇಳಿದ್ರಿ ಕಲಾವಿದರು ಯಾವ ರೀತಿಯಲ್ಲಿ ಇರ್ಬೋದು ಅಂತ. ಹೆಚ್ಚಾಗಿ ಕಲಾವಿದರೆಲ್ಲ ಒಮ್ಮೊಮ್ಮೆ ಚೌಕಿಗೆ ಬಂದ ಮೇಲೆ ಇವತ್ತು ಭಾಗವತರಿಂದಾಗಿ ನನ್ನ ವೇಷ ಮೇಲೆ ಬಿದ್ದು ಅಂತ ಹೇಳೋದನ್ನ ನಾವು ಕೇಳ್ತೇವೆ. ಈಗ ಮತ್ತೊಮ್ಮೆ ಸಾಮಾನ್ಯ ಪ್ರೇಕ್ಷಕನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಬೇಕು ಅಂತಾದ್ರೆ ಭಾಗವತರಿಂದ ವೇಷ ಮೇಲೆ ಬಿತ್ತು ಹೇಳಿದ್ರೆ ಏನರ್ಥ ಅಂತ? ಎಲ್ಲಾ ಕಲಾವಿದರು ಪರಿಪೂರ್ಣರಾಗಿರುವುದಿಲ್ಲ, ಯಾರಾದ್ರೂ ಅಷ್ಟೇ. ಈಗ ಒಂದು ವೇಷ ರಂಗಸ್ಥಳಕ್ಕೆ ಬಂತು, ಅವನು ಮಾತುಗಾರನಲ್ಲ, ಅದೇ ಚಂದ ಕುಣಿತಾನೆ, ನಾಟ್ಯ ಎಲ್ಲ ಚಂದ ಉಂಟು ಅಂತಾದ್ರೆ ಅವನಿಗೆ ಅದಕ್ಕೆ ಸ್ವಲ್ಪ ಅವಕಾಶ ಹೆಚ್ಚು ಕೊಡುವುದು, ಅವನನ್ನು ಕಾಣಿಸ್ಲಿಕ್ಕಾಗಿ. ನೋಡುವವರಿಗ ಅವನ ಈ ಕೊರತೆ ಕಾಣದಾಗಿ ಮಾಡಿ. ಒಬ್ಬ ಚಂದ ಮಾತಾಡ್ತಾನೆ, ಅವನದು ನಾಟಿ ಏನಷ್ಟು ಅದರಲ್ಲಿ ಪಳಗಿದವನಲ್ಲ, ಆದ್ರಿಂದ ಅವನಿಗೆ ಸ್ವಲ್ಪ ಮಾತಿಗೆ ಹೆಚ್ಚು ಅವಕಾಶ ಕೊಡುವುದು, ಪದ್ಯವನ್ನೆಲ್ಲ ಚುಟುಕಲ್ಲಿ ಮುಗಿಸುವುದು, ಅದನ್ನು ದೀರ್ಘ ಎಳಿಲಿಕ್ಕಿಲ್ಲ, ಹಾಗೆಲ್ಲ ಮಾಡಿ ಮುಗಿಸುವುದು. ಇದರಿಂದಾಗಿ ನೋಡುವವರಿಗೆ ವೇಷದಲ್ಲಿದ್ದ ನ್ಯೂನ್ಯತೆ ಕಾಣುವುದಿಲ್ಲ. ಅದು ಕೆಲವು ಕಲಾವಿದರಿಗೆ ಹಾಗೆ ಮಾಡಿದ್ರೆ ಖುಷಿ ಆಗ್ತದೆ, ಹಾಗೆ ಅವರು ಒಂದು ಮತ್ತೆ ಹೇಳ್ತಾರೆ ಹಾಗೆ ಭಾಗವತರಿಂದಾಗಿ ಮೇಲೆ ಬಿತ್ತು. ಹೌದು, ಅಷ್ಟೇ. ಮತ್ತೆ ಭಾಗವತರಿಗೆ ಏನ್ ಮಾಡ್ಲಿಕ್ಕೆ ಬೇರೆ ಏನ್ ಮಾಡ್ಲಿಕ್ಕೆ ಆಗುದು, ಯಾವ ಮಾಡುವುದು ಭಾಗವತರಿಗೆ ಮಾಡ್ಲಿಕ್ಕೆ ಆಗುದು. ಹೌದು 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 ಹೌದು. ಅದೇ ರೀತಿ ಭಾಗವತರಿಗೆ ತಾವು ಸ್ಪರ್ಧೆಗಳು ಅಂತ ಬರ್ಬೇಕಾದ್ರೆ ಅದರಲ್ಲಿ ಕೂಡ ತಾವು ತೀರ್ಪುಗಾರರಾಗಿ ಹೋಗೋರು. ಒಂದು ತೀರ್ಪುಗಾರನಾಗುವುದು ಅಂತ ಹೇಳಿದ್ರೆ ಬಹಳ ಜವಾಬ್ದಾರಿಯುತ ಸ್ಥಾನ. ಆದ್ರೆ ಈ ರೀತಿ ಎಲ್ಲ ಒಬ್ಬ ತೀರ್ಪುಗಾರನಾಗಿ ಹೋಗ್ಬೇಕು ಅಂತಾದ್ರೆ ತಮ್ಮ ಸೂಕ್ಷ್ಮಮತಿ ಯಾವ ರೀತಿ ಎಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿಕೊಂಡು, ಮತ್ತೆ ಅದೇ ರೀತಿ ತಾವೀಗ ಕಲ್ತಂತ ಈ ಮಟ್ಟುಗಳೆಲ್ಲ ಏನಿದೆಯೋ ತಾವು ನೋಡಿಕೊಂಡಂಥದ್ದು, ಇದು ಅಲ್ಲಿ ಎಷ್ಟು ಪ್ರಸ್ತುತ ಆಗ್ತದೆ ಅಂತ? ತೀರ್ಪುಗಾರನಾದವನು ಅವನು ಒಂದು ಪ್ರದರ್ಶನವನ್ನು ಆಮೂಲಾಗ್ರವಾಗಿ ಸರಿಯಾಗಿ ವೀಕ್ಷಿಸಬೇಕು. ಒಂದು ಪಾತ್ರ ಬಂದ ಕೂಡಲೇ ಆ ಪಾತ್ರಧಾರಿ ಅದನ್ನು ಹೇಗೆ ಪಾತ್ರ ಪೋಷಣೆಯನ್ನು ಮಾಡಿದ ಅಂತ ಬೇಕು. ಅವನ ನಾಟ್ಯ ತಾಳಕ್ಕೆ ಸರಿಯಾಗಿತ್ತ, ಅವನ ಮಾತುಗಳ ಸ್ಪಷ್ಟ ಇತ್ತ, ಅದರಲ್ಲಿ ಭಾವನೆ ಇತ್ತ, ಅಭಿನಯ ಹೇಗಿತ್ತು, ಇದು ಎಲ್ಲವನ್ನು ಸೂಕ್ಷ್ಮವಾಗಿ ನೋಡ್ಬೇಕು. ಒಟ್ಟಂದದಲ್ಲಿ ಹೇಗೆ ಮಾಡಿದ ಎನ್ನುವುದು ಬೇಕು. ಸರಿ. ಯಾಕಂದ್ರೆ ಅವನಿಂದಾಗಿ ಮತ್ತೊಬ್ಬನಿಗೆ ಕೂಡ ಅನ್ಯಾಯ ಆಗ್ಬಾರ್ದು. ಕೆಲವರಲ್ಲಿ ಇರ್ತಾರೆ, ನಾವು ಅಲ್ಲಿ ಪೂರ್ವಾಗ್ರಹ ಪೀಡಿತರಾಗಿರ್ಬಾರ್ದು. ಅಲ್ಲಿ ಹೋಗಿ ಕುಳಿತ ಮೇಲೆ ನಾವು ನಮ್ಮ ದೃಷ್ಟಿ ಏನುಂಟು, ಅದು ರಂಗದಲ್ಲಿ ಏನಾಗ್ತಾ ಉಂಟು ಅದನ್ನು ಮಾತ್ರ ನೋಡ್ಬೇಕು. ಕೆಲವರೆಲ್ಲ ಬಂದು ಮಾತಾಡ್ತಾರೆ, ನಾವು ಎದ್ದುಕೊಂಡು ಆಚೆ ಹೋದವರು, ಇದು ನಮ್ಮ ಟೀಮಲ್ಲಿ ಹೀಗೆ ಅವನು ನನ್ನ ಮಗ ಮೊಮ್ಮಗ ಮತ್ತೊಂದು ಇದು ಸ್ವಲ್ಪ ಅವ್ರು ಹೇಳುದು ಇಂತಿಂತ ವೇಷ ಮಾಡ್ತಾನೆ ಎನ್ನುವುದನ್ನು ಅವರು ಪ್ರಭಾವ ಬೀರ್ಲಿಕ್ಕೆ ನೋಡುದು. ನಾವು ಆಯ್ತು ಒಳ್ಳೇದು ಅಂತ ಹೇಳುದು, ನಾವು ಅದನ್ನು ಅಲ್ಲಿ ಮರ್ತು ಬಿಡುದು. ನಾವು ಏನಿದ್ರು ಆ ದಿವಸ ಅಲ್ಲಿ ಎಂತದಾಗ್ತದೆ ಅದನ್ನು ಮಾತ್ರ ನೋಡ್ಬೇಕು. ಅದೇ ಮುಖ್ಯ ತೀರ್ಪುಗಾರನಿಗೆ. ಮತ್ತೆ ಗೊತ್ತಿರ್ಬೇಕು ತೀರ್ಪುಗಾರನಿಗೆ ಒಂದು ಪ್ರದರ್ಶನ ಹೇಗೆ ಆಗ್ಬೇಕು ಮತ್ತು ಹೇಗಾಯ್ತು ಎನ್ನುವುದು ಅವನಿಗೂ ಸ್ಪಷ್ಟವಾಗಿ ಹಾಗೆ. ಮತ್ತೆ ಮಟ್ಟುಗಳದ್ದಂದ್ರೆ ಅಲ್ಲಿ ಹಿಮ್ಮೇಳಕ್ಕೆ ಮಾರ್ಕಿಲ್ಲ ನೋಡಿ, ಅಲ್ಲಿ ಅದು ಹೆಚ್ಚು ಪ್ರಯೋಜನಕ್ಕೆ ಬರೋದಿಲ್ಲ. ಮಟ್ಟು ಅಂದ್ರೆ ಕ್ರಮದಲ್ಲಿ ಶೈಲಿ ಅಂತ ಆಗುವ ಅದರ ಪ್ರಕಾರವಾಗಿ ಹಾಗೆ ಹೇಗಾಯ್ತು ಅಂತ ನೋಡ್ಬಹುದು. ಹಾಗೆ ಭಾಗವತರೀಗ ಹೆಚ್ಚಾಗಿ ಈ ಯಕ್ಷಗಾನದ ಕಲಾವಿದರ ನಡುವಲ್ಲಿ ಒಂದು ಜಿಜ್ಞಾಸೆ ಬರ್ತದೆ ಹೆಚ್ಚಾಗಿ. ಈ ಹಿಮ್ಮೇಳದವರ ಏನ್ ಹೇಳ್ತಾರೆ, ಈಗ ಮುಮ್ಮೇಳದವ ಒಂದು ಮನೋಧರ್ಮವನ್ನು ಪಾಲಿಸ್ತಾ ಹೋಗ್ತಾನೆ ಅಂತಾದ್ರೆ ಅದನ್ನು ನೋಡಿಕೊಂಡು ಹಿಮ್ಮೇಳದವನ ಅದಕ್ಕೆ ಸರಿಯಾಗಿ ಬರಬೇಕು, ಅಥವಾ ಹಿಮ್ಮೇಳದವನ ಮನೋಧರ್ಮವನ್ನ ಮುಮ್ಮೇಳದವನು ಪಾಲಿಸ್ಕೊಂಡು ಹೋಗ್ಬೇಕಾ ಹೇಳುವಂತಹದ್ದೊಂದು ಪ್ರಶ್ನೆ ಬಹಳ ಸಮಯದಿಂದ ಈ ಯಕ್ಷಗಾನದಲ್ಲಿ ಇರುವಂತ ಒಂದು ವೇಷ ಮಾಡುವನಾಗಿರ್ಬೋದು ಹಿಮ್ಮೇಳದವನಾಗಿರ್ಬೋದು ಕಾಡ್ತಾ ಇರ್ತದೆ. ಹಾಗಾಗಿ ಈ ಕುರಿತಾಗಿ ತಮ್ಮ ಅಭಿಪ್ರಾಯ ಏನು ಅಂತ? ಮೊದಲೆಲ್ಲ ಹಿಮ್ಮೇಳ ಹೇಗಿತ್ತು ಹಾಗೆ ಮುಮ್ಮೇಳ ಕುಣಿಯುವುದಿದ್ರು ಚೆಂಡೆ ಮದ್ದಳೆಯವರು ಏನು ಬಾರಿಸ್ತಾರೆ ಅದಕ್ಕೆ ಕುಣಿತಿದ್ದದ್ದು. ಭಾಗವತರು ಪದ್ಯ ಹೇಗೆ ಹೇಳ್ತಾರೆ ಅದಕ್ಕೆ ಅಭಿನಯ ಮಾಡುದು ಇದ್ದದ್ದು ಮೊದಲೇ. ಈಗ ಅದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ. ಅವ ಹೇಗೆ ಕುಣಿತಾನೆ ಅಂತ ನೋಡಿ ಬಾರಿಸುವುದು ಚಿನ್ನ ಮದ್ಲೆಯವರು, ಅವನೇನು ಅಭಿನಯ ಮಾಡುತ್ತಾನೆ ಅಂತ ನೋಡಿ ಭಾಗವತರು ಪದ್ಯ ಹೇಳುವುದಿಲ್ಲ ಈಗ ಆಗಿದೆ. ಅದು ಹಾಗೆ ಮಾಡದಿದ್ರು ಅವರು ಹೊರಗೆ ಹೋಗಿ ಹೇಳ್ತಾರೆ ಅವರ ಚೆಂಡ ಮೊದಲಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವವರು, ಅವರ
ಪದ್ಯಕ್ಕೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳುವವರು ಉಂಟು. ಯಾಕಂದ್ರೆ ಅವರಿಗೆ ಬೇಕಾದಾಗೆ ನಾವು ಅಲ್ಲಿ ಇರ್ಬೇಕು ಅಂತ ಅವರ ಅಪೇಕ್ಷೆ. ನಿಜವಾದ್ರೆ ಹಾಗಲ್ಲ ಅದು. ಹಿಮ್ಮೇಳ ಹೇಗುಂಟ ಅದನ್ನು ಹೊಂದಿಕೊಂಡು ಮುಮ್ಮೇಳದವರು ಇರುವುದು. ಈಗ ಕಾಸರಗೋಡು ವೆಂಕಟ ಮಂತ್ಲಿಗಾರ ಅವರು ವೇಷದ ನೋಡ್ತಿರ್ಲಿ, ಅವರು ಆಚೆ ನೋಡಿ ಬರ್ತಿದ್ದರು. ನನಗೆ ತಿರುಗಾಟ ಉಂಟು ಅವ್ರಿಗೆ ನಾಡಿನಲ್ಲಿ 2ನೇ ವರ್ಷ ಅವರಿದ್ದರು. ಅವರು ವೇಷದವರನ್ನು ನೋಡ್ತಾರೆ. ಅವರು ಬಾರಿಸಿದ್ದಕ್ಕೆ ಅವರು ಕುಣಿತಿದ್ರು. ಹಾಗೆ ಭಾಗವತರು ಕೂಡ ಭಾಗವತರು ಹೇಳುವ ಪದ್ಯದ ಕ್ರಮದಲ್ಲಿ ಅವರು ಹೇಳ್ತಾ ಹೋಗುದು ಬಿಟ್ರೆ ಅವರನ್ನು ನೋಡಿ ಹೇಳ್ತಿರ್ಲಿಲ್ಲ. ಈಗ ಅದಲ್ಲ, ಹೀಗೆ ಆಗಿದೆ. ಈಗ ಭಾಗವತರುಗಳಿಗಿಂತ ವೇಷಧಾರಿಗಳು ಪ್ರಸಿದ್ಧರು ತುಂಬಾ ಮಂದಿದ್ದಾರೆ. ಅಲ್ಲಿ ಕೂತ್ಕೊಂಡು ಭಾಗವತರಿಗೆ ಚೆಂಡೆ ಮೊದಲವರಿಗಿಂತ ವೇಷ ಪ್ರಸಿದ್ಧರು. ಹಾಗೆ ಅವರಿಗೆ ಬೇಕಾಗಿ ಇವರು ಹಾಡ್ತಾರೆ, ಇವರಿಗೆ ಇಂತ ಬಾರಿಸುವವರು ಹಾಗೆ ಬಾರಿಸ್ತಾರೆ. ನಿಜವಾದ್ರೆ ಅದು ಕ್ರಮ ಅಲ್ಲ. ಸರಿ, ಕ್ರಮ ಹಿಮ್ಮೇಳದವರನ್ನು ಮುಮ್ಮೇಳದವರು ಪಾಲಿಸಿಕೊಂಡು ಇರುವುದು, ಅದೇ ಚಂದ. ಹೊಂದಾಣಿಕೆ ಎನ್ನುವುದು ಬೇರೆ. ಹೌದು. ಭಾಗವತರೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರಬೇಕು ಅಂತಾದ್ರೆ ತಾವು ಶೂನ್ಯದಿಂದ ಈ ಸ್ಥಾನಕ್ಕೆ ಬಂದು ನಿಂತವರು. ಯಾಕಂದ್ರೆ ತಾವೇನು ಯಾರದ್ದೋ ಒಂದು ಸಪೋರ್ಟ್ ಇಂದಾಗಿ ಅಥವಾ ಈ ರೀತಿಯಾಗಿ ಬಂದವರಲ್ಲ. ತಾವು ತಮ್ಮ ಕಲೆಯನ್ನೇನಿದೆಯೋ ತಾವು ಕರಗತ ಮಾಡಿಕೊಂಡು ನಿಧಾನವಾಗಿ ಬೆಳೆದುಕೊಂಡು ಈಗ ಏನ್ ಹೇಳ್ತೇವೆ, ತಾವಾಗಲೇ ಹೇಳಿದಾಗ ಈಗಿನ ಶಬ್ದದ ಪ್ರಕಾರ ಪ್ರಧಾನ ಭಾಗವತರ ಆದವರು. ಈಗ ತಾವು ಹೇಗೆ ಶೂನ್ಯದಿಂದ ಬಂದಿದ್ದೀರೋ ಅದೇ ರೀತಿ ಒಬ್ಬ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದುಕೊಂಡು ನಾನೀಗ ಒಬ್ಬ ಭಾಗವತನಾಗಬೇಕು ಅಂತ ಬರ್ತಾನೆ ಅಂತ ಆದರೆ ತಾವು ಅವನಿಗೆ ಯಾವ ರೀತಿ ಎಲ್ಲ ಒಂದು ಕಿವಿ ಮಾತನ್ನ ಹೇಳ್ತೀರಿ ಅಂತ? ನಾವೊಂದು ಶಿಬಿರ ಮಾಡಿದ್ದೇವೆ, ಸಿರಿಬಾಗಿಲು ಪ್ರತಿಷ್ಠಾನ ಮಯ್ಯರ್. ಅವರು ಒಂದು ದಿವಸ ನನ್ನ ಹತ್ರ ಹೇಳಿದರು, ಸಿಕ್ಕಿದವರು, ಹೀಗೆ ತುಂಬಾ ಬೇಸರ ಆಗ್ತದೆ ಈ ಯಕ್ಷಗಾನದ ಗಾನ ಪದ್ಧತಿ ದಾರಿ ತಪ್ತಾ ಉಂಟು ಈಗ ನೋಡುವಾಗ ತುಂಬಾ ಬೇಸರ. ಇದಕ್ಕೆ ಏನಾದ್ರು ಒಂದು ಮಾಡಬೇಕು ನಾವು ಅಂತ ಹೇಳಿದ್ರು. ಅದಕ್ಕೆ ನಾನು ಅವರ ನೀವು ಹೇಗೆ ಮಾಡ್ಬೇಕು ಅಂತಿದ್ರೆ ಹಾಗೆ ಮಾಡಿ, ನಾನು ಬರ್ತೇನೆ ಅಂತ. ಹಾಗೆ ನಾವು ಒಂದು ಭಾಗವತಿಗೆ ಶಿಬಿರ ಮಾಡಿದ್ದೇವೆ ಸಿರಿಬಾಗಿಲಿನಲ್ಲಿ. ಅಲ್ಲಿ ಸುಬ್ರಾಯ ಹೊಳ್ಳರು, ಹರೀಶ್ ಬಳಂತ ಮಗರು, ಮತ್ತೆ ರಾಧಾಕೃಷ್ಣ ಕಲ್ಚಾರು, ಮಾಂಬಡಿ ಗುರುಗಳು ಎಲ್ಲರೂ ಇದ್ರು. ಅಲ್ಲಿ ನಾವು ಮಾಡಿ ಹಾಡಿ ಎಲ್ಲ ತೋರಿಸಿದ್ದುಂಟು. ಚೆಂಡೆ ಮೊದಲಿಗೆ ಇವರಿದ್ರು, ನಮ್ಮ ಕಡಂಬಳಿ ತಯಾರಿದ್ರು, ಮತ್ತೆ ನೆಕ್ಕರೆ ಮುಲಿಯ ಮದುವೆದು. ಪದ್ಯಕ್ಕೆ ನಾನು ಇವರನ್ನು ಯಲ್ಲಾಪುರ ಅವರಿಗೆ ಛಂದಸ್ಸಿನ ಜ್ಞಾನ ಉಂಟು, ನಾವು ಏನು ಹೇಳ್ತೇವೆ ಅದು ಅವರಿಗೆ ಸ್ಪಷ್ಟವಾಗಿ ಸರಿ. ಹಾಗೆ ಅದನ್ನು ಅವರ ಹತ್ರ ಹೇಳಿಸಿ ಅದನ್ನು ಮಾಡಿದ್ರು. ಇದನ್ನು ಎಲ್ಲ ನೋಡಿದ ಮೇಲೆ ಶಿಬಿರಾರ್ಥಿಗಳ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವರಿಗೆ ಹೆಚ್ಚಿನವರು ಹೇಳಿದರು, ನಾವು ಶಾಸ್ತ್ರೀಯ ಸಂಗೀತದ ರಾಗಗಳನ್ನು ಕಲಿತು ಯಕ್ಷಗಾನದ ತಾಳ ಕಲಿತ್ರೆ ಭಾಗವತನಾಗಬಹುದು ಅಂತ ಎನಿಸಿತ್ತು. ಆದ್ರೆ ಇವತ್ತು ಗೊತ್ತಾಯ್ತು ಇಷ್ಟು ಸುಲಭ ಇಲ್ಲ. ಅದಕ್ಕೆ ಏನಿದ್ರು ರಾಗಕ್ಕೆ ಮಾರ್ಕು, ಸ್ವರ ಮತ್ತು ರಾಗಕ್ಕೆ 20% ಮಾತ್ರ ಇದ್ದದ್ದು. 80% ತುಂಬಾ ಕಲೀಲಿಕ್ಕೆ, ಇದು ಕಲಿತು ಮುಗಿಯುವಂತದ್ದಲ್ಲ ಅಂತ ಇನ್ನುದೇ ನಮ್ಗೆ ಸ್ಪಷ್ಟ ಆಯ್ತು ಹೇಳಿದ್ರು. ಅದನ್ನೇ ನಾನು ಇಲ್ಲಿ ಹೇಳೋದು, ಅವನಿಗೆ ಛಂದಸ್ಸಿನ ಜ್ಞಾನ ಬೇಕು, ಪೌರಾಣಿಕ ಜ್ಞಾನವೂ ಬೇಕು, ಇಡೀ ಪ್ರಸಂಗವನ್ನು ಓದಬೇಕು, ಅರ್ಥಗಾರಿಕೆಯನ್ನು ಹೇಳಿಕೊಡುವಷ್ಟರ ಮಟ್ಟಿಗೆ ಕಲಿಬೇಕು. ಯಾರಾದ್ರು ಒಂದು ಕೇಳಿ ಏನು ಪದ್ಯ, ಅವ ಯಾವ ಪದ್ಯ ಹೇಳ್ತಾನೆ ಅದರ ಅರ್ಥ ಸ್ಪಷ್ಟವಾಗಿ ಅವನಿಗೆ ಗೊತ್ತಿರಬೇಕು. ಸರಿ, ಅದೇ ಮಟ್ಟಿನ ಪರಿಚಯ ಬೇಕೇ ಬೇಕು. ಇಲ್ಲ ಅಂತ ಅದೇ ಪದ್ಯಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ಅವ ಹೇಳುವ ಪದ್ಯದ ಮಟ್ಟು ಯಾವುದು ಅಂತ ಅವನಿಗೆ ಗೊತ್ತಿಲ್ಲದಿದ್ರೆ, ಈಗ ಕೆಲವು ಕಡೆಯಲ್ಲೆಲ್ಲ ಲಯ ವ್ಯತ್ಯಾಸ ಆಗ್ತದೆ, ಗತಿಯ ವ್ಯತ್ಯಾಸ ಆಗ್ತದೆ. ಈಗ ಅಂಶಗಣದ ಪದ್ಯಗಳು ಸ್ವಲ್ಪ ಮತ್ತಿನ ಚರಣದಲ್ಲಿ ಅದು ಮಾತ್ರ ಗತಿಗೆ ಡೈವರ್ಟ್ ಆಗ್ತದೆ. ಹೀಗೆಲ್ಲ ಉಂಟು. ಅದನ್ನು ನೋಡಿ ಈಗ ಕುಮಾರ ವಿಜಯದ ಪದ್ಯಗಳನ್ನು ಹೇಳ್ತಾರೆ, ತುಂಬಾ ಕಷ್ಟ ಅಲ್ವೆಲ್. ಛಂದಸ್ಸಿನ ಪ್ರಾಥಮಿಕ ಜ್ಞಾನ ಇದ್ದವನಿಗೂ ಕುಮಾರ ವಿಜಯದಷ್ಟು ಸುಲಭದ ಪದ್ಯ ಬೇರೆ ಅಲ್ಲ. ಪಾರ್ಥಿಸುಬ್ಬನದ್ದು ಕೆಲವರು ಹೇಳುದು ಕೇಳಿ, ಯಾಕಂದ್ರೆ ಅಲ್ಲಿ ಇದು ರುದ್ರಗಣದ ಪದ್ಯಗಳೆಲ್ಲ ಉಂಟು. ಅದರಿಂದ ಕೆಲವರಿಗೆ ಅದು ತಾಳಕ್ಕೆ ಸಿಗುದಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಹೇಳುದು, ಅವರಿಗೆ ಅದು ಗೊತ್ತಿಲ್ಲ ಅದು ರುದ್ರಗಣ, ಅದು ಪದ್ಯ ಅದು ರುದ್ರಗಣದಲ್ಲಿ ಹೇಳುವುದು ಹೇಗೆ ಅಂತ ಅವರಿಗೆ ಗೊತ್ತಿಲ್ಲದ ಕಾರಣ ಅದು ಪಾರ್ಥಿಸುಬ್ಬನ ಪದ್ಯಗಳು ಕಷ್ಟ, ಕುಮಾರ ವಿಜಯದ ಪದ್ಯಗಳು ಕಷ್ಟ ಅಂತ ಹೇಳುದು ಅಲ್ಲ. ಛಂದಸ್ಸು ನೀವು ಸ್ವಲ್ಪ ಮಟ್ಟಿಗೆ ಆದ್ರೂ ತಿಳಿಯಿರಿ, ಅದೇ ಸುಲಭ, ಅದೇ ಸುಲಭ. ಇಷ್ಟೆಲ್ಲ ಬೇಕು.
ಹಾಗೆ ಭಾಗವತನ ಸ್ಥಾನಕ್ಕೆ ಏರುವುದಕ್ಕೆ ಅವನಿಗೆ ವೇಷ ಹೇಗೆ ಅಂತ ಗೊತ್ತಿಬೇಕು, ವೇಷ ಹೇಗೆ ಮಾಡುವುದು ಅಂತ ಗೊತ್ತಿಬೇಕು, ಮತ್ತೆ ಪಾತ್ರ ಪಟ್ಟಿ ಮಾಡ್ಲಿಕ್ಕೆ ಒಂದು ಕರೆಕ್ಟ್ ಗೊತ್ತಿರ್ಬೇಕು. ಅದು ಇಲ್ಲದಿದ್ರೆ ಯಾವ್ದಿದ್ದು ಏನು ಪ್ರಯೋಜನ. ಯಾರದ್ದು ಯಾವ್ದು ವೇಷವನ್ನು ಯಾರಿಗೆ ಹಾಕಿದ್ರು ಆಟ ಫೈಲ್ 50% ಆಟ ಇರುವುದು ಅದ್ರದ್ದು ಪಟ್ಟಿ. ಹಾಗೆ ಅದನ್ನೆಲ್ಲ ಅವರು ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ. ಹೌದು 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 ಹೌದು. ಆಗ್ಲಿ ಭಾಗವತರೆ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು 2 ಸಂಚಿಕೆಗಳ ಕಾಲ ಯಕ್ಷಗಾನದ ಮಟ್ಟುವಿನ ಬಗ್ಗೆ ಮಾತ್ರವಲ್ಲ, ತಾವು ಬೆಳೆದು ಬಂದ ಹಾದಿಯ ಬಗ್ಗೆ, ಅದೇ ರೀತಿ ಯಾಕೆ ಕೆಲವೊಂದು ವಿಷಯಗಳು ಭಾಗವತನಿಗೆ ಗೊತ್ತಿರಬೇಕು ಅಂತ ಹೇಳೋ ಬಗ್ಗೆ ಆಗಿರ್ಬೋದು, ಅಥವಾ ಧ್ರುವತಾಳ ಚೌತಾಳದ ರೀತಿ ಈಗ ಅಷ್ಟು ಕಾಣಲಿಕ್ಕೆ ಸಿಗದ ತಾಳಗಳ ಬಗ್ಗೆ ಆಗಿರ್ಬೋದು, ಮಾತ್ರ ಗಣಗಳ ಬಗ್ಗೆ ಆಗಿರ್ಬೋದು, ಛಂದಸ್ಸಿನ ಬಗ್ಗೆ ಆಗಿರ್ಬೋದು, ಬಹಳ ಚೆನ್ನಾಗಿ ನಮಗೆ ವಿವರಿಸಿದ್ದೀರಿ. ತಾವು ಕೊಟ್ಟಂಥ ಸಮಯಕ್ಕೆ, ತಮ್ಮ ಅನುಭವದ ಪಾಠಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮಗೂ ಕೃತಜ್ಞತೆಗಳು, ನಿಮ್ಮ ಚಾನಲ್ನವರಿಗೂ ಪ್ರೇಮ ವಂದನೆಗಳು. ಆಗಲಿ ಭಾಗವತರೆ, ಮತ್ತೊಮ್ಮೆ ತಮ್ಮ ಸಮಯಕ್ಕೆ ವಂದಿಸ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಅಂಡಾಲ ದೇವಿಪ್ರಸಾದ್ ಭಾಗವತರು ಇದ್ದುಕೊಂಡು ಯಕ್ಷಗಾನದ ಬೇರೆ ಬೇರೆ ಮಜಲುಗಳ ಬಗ್ಗೆ ಮಾತನಾಡಿದ್ದಾರೆ. ಇದೆಲ್ಲ ತಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಬರ್ತೇನೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.